ರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಮತ್ತು ಬಾಧ್ಯತೆಯಾಗಿರುತ್ತದೆ. ಇದರ ವಿರುದ್ಧ ಭಾರತ ದೇಶದಾದ್ಯಂತ ವಕ್ಫಿಗೆ ಒಳಪಟ್ಟಂಥ ಹಕ್ಕು ನಮ್ಮದು. ಇದು ನಮ್ಮ ಮುಸಲ್ಮಾನರ ಹಕ್ಕು. ಇದು ನಮ್ಮ ಮುಸಲ್ಮಾನರು ಅಲ್ಲಾಹನೆಡೆಗೆ ವಕ್ಫನ್ನು ಮಾಡಿದಂಥ ಭೂಮಿ, ವಕ್ಫ್ ಮಾಡಿದಂಥ ಸೊತ್ತಾಗಿರುತ್ತದೆ. ಈ ವಕ್ಫ್ ಸೊತ್ತನ್ನು ಯಾರಿಗೂ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡುವುದಿಲ್ಲ ಎಂಬ ಘಂಟಾಘೋಷವಾಗಿ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರವನ್ನು ನಾವು ಎಚ್ಚರಿಸುತ್ತಾ ಇದ್ದೇವೆ. ಹಲವಾರು ಸಂದರ್ಭಗಳಲ್ಲಿ ಇದರ ಬಗ್ಗೆ ನಾವು ಅವರಿಗೆ ಎಚ್ಚರಿಸಿದ್ದೇವೆ. ಮಗದೊಮ್ಮೆ ಕೋಲಾರ್ ಮೊಹಿದ್ದೀನ್ ಜುಮಾ ಮಸೀದಿಯ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದು ಮುಸಲ್ಮಾನರ ಹಕ್ಕು. ಇದು ನಮ್ಮ ಮುಸಲ್ಮಾನರ ಏನು ಸ್ವತ್ತು ಸಂಪತ್ತುಗಳನ್ನು ಅಲ್ಲಾಹನೆಡೆಗೆ ನಾವು ದಾನವಾಗಿ ವಕ್ಫಾಗಿ ನೀಡಿದ್ದೇವೆ. ಇದು ನಮ್ಮ ಹಕ್ಕಾಗಿರುತ್ತೆ. ಇದನ್ನು ಯಾರು ಕೂಡ ತಮ್ಮ ಸ್ವತ್ತಂದೇಳು ನಮ್ಮಿಂದ ಬಾಚಲು ಸಾಧ್ಯವಿಲ್ಲ. ಈ ಹಕ್ಕು ಮುಸಲ್ಮಾನರಿಗೆ ಸೇರಿದಂಥ ಹಕ್ಕು. ಇದು ಅಲ್ಲಾಹನಿಗೆ ಸೇರಿದಂಥ ಹಕ್ಕು. ಯಾವುದೇ ಒಬ್ಬ ಮನುಷ್ಯ ತನ್ನ ಮಸೀದಿಗೆ ಹೋಗಲು ಹರಕೆಯನ್ನು ಅವನು ನೆರವೇರಿಸುತ್ತಾನೆ, ಅದು ಅಲ್ಲಾಹನಿಗೋಸ್ಕರ ಆಗಿರುತ್ತದೆ. ಈ ಅಲ್ಲಾಹನ ಹಕ್ಕನ್ನು ಯಾರೊಬ್ಬ ವ್ಯಕ್ತಿ, ಯಾರೊಬ್ಬ ಮನುಷ್ಯನ ಅದನ್ನು ಬಾಚಲು ಸಾಧ್ಯವಿಲ್ಲ. ಅವನ ಸೊತ್ತಾಗಿ ಅವನು ಅದನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ ಧರ್ಮಗಳಲ್ಲೂ, ಎಲ್ಲ ಪೂಜೆ ಪುರಸ್ಕಾರ ಮಸೀದಿ ಮಂದಿರಗಳಲ್ಲೂ, ಚರ್ಚಿಗಳಲ್ಲೂ ನೆರವೇರಿಸುವಂಥ ವಾಡಿಕೆಯಾಗಿದೆ. ನಮ್ಮ ಪೂರ್ವಜರು ಅವರ ಸೊತ್ತುಗಳನ್ನು ಒಂದು ಭಾಗವನ್ನು ಅಲ್ಲಾಹನ ವಕ್ಫಾಗಿ ಅವರು ಅದನ್ನು ಅಧ್ಯಯನ ಮಾಡಿದ ನಂತರ ಅದು ಅಲ್ಲಾಹನ ವಕ್ಫಾಗಿದೆ, ಅಲ್ಲಾಹನ ಸೊತ್ತಾಗಿದೆ. ಅದು ನಮ್ಮ್ಯಾರ ಸೊತ್ತಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರದ ನಡೆಸುತ್ತಿರುವಂಥ ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳಿಗೆ ನಾವೊಂದು ಕರೆಗಂಟೆಯನ್ನು, ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದೇವೆ. ಇದು ಮುಸಲ್ಮಾನರ ಹಕ್ಕು. ಯಾವುದೇ ಕಾರಣಕ್ಕೂ ಇದು ಮುಸಲ್ಮಾನರ ಕೈಯಿಂದ ಈ ಆಸ್ತಿಯನ್ನು ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಎಂದಿಗೂ ನಾವು ಬಿಡುವುದಿಲ್ಲ. ಇದಕ್ಕಿಂತ ಮುಂಚೆ ಹಲವಾರು NRC ಆಗಲಿ ಇನ್ನೊಂದಾಗಲಿ ಯಾವುದನ್ನು ಕೂಡ ನಾವು ಬಿಟ್ಟುಕೊಟ್ಟಿಲ್ಲ, ಇನ್ನೂ ಕೂಡ ಬಿಟ್ಟುಕೊಡಿಲ್ಲ. ಇದಕ್ಕೆ ಬಲಿದಾನವನ್ನು ಮಾಡಲು ಕೂಡ ನಾವು ಸದಾ ಸಿದ್ಧರಿದ್ದೇವೆ ಎಂಬ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೋಲಾರ್ ಮೊಹಿದ್ದೀನ್ ಜುಮಾ ಮಸೀದಿಯ ನೇತೃತ್ವದಲ್ಲಿ ನಡೆಯುವಂಥ ಪ್ರತಿಭಟನೆಯಲ್ಲಿ ನಿಮಗೆ ನಾವು ತಿಳಿಸ್ತಾ. ಫಾತಿಹಾ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في اللقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. ಈ ಸಭೆಯಲ್ಲಿ ಸೈಯದ್ ಸಾಬಿತ್ ಸಕಾಫಿ ಅಲ್ ಹಾದಿ ತಂಗಳ್ರವರು ದುವಾದ ಮೂಲಕ ಚಾಲನೆಯನ್ನು ನೀಡಲಿದ್ದಾರೆ. الحمد لله رب العالمين. اللهم صل على سيدنا محمد وعلى آل سيدنا محمد. اللهم أوصل وبلغ مثل ثواب ما قرأناه من القرآن العظيم هدية منا إلى حضرة النبي محمد المصطفى صلى الله عليه وسلم وإلى حضرات جميع أهل الخير والطاعة كلهم أجمعين. اللهم بارك لنا في كل أمورنا بركة تامة كما باركت على عبادك الصالحين. اللهم بارك لنا في مجلسنا يا
يا رب العالمين. ربنا هب لنا من أزواجنا وذرياتنا قرة أعين واجعلنا للمتقين إماما. ربنا آتنا في الدنيا حسنة وفي الآخرة حسنة وقنا عذاب النار. آمين آمين برحمتك يا أرحم الراحمين. وصلى الله تعالى وسلم على آخر خلقه سيدنا محمد وعلى آله وصحبه أجمعين. سبحان ربك رب العزة عما يصفون، سلام المرسلين والحمد لله رب العالمين. ಜನರಿಂದ ಆಯ್ಕೆಯಾದ ಸಂಸದರೇ, ಜನರಿಂದ ಆಯ್ಕೆಯಾದ ಸಂಸದರೇ, ಜನರಿಂದ ಆಯ್ಕೆಯಾದ ಶಾಸಕರೇ, ಜನರಿಂದ ಆಯ್ಕೆಯಾದ ಶಾಸಕರೇ, ದೇಶದ ಜನತೆಯನ್ನು ವಿಭಜಿಸುವ ಕಾರ್ಯವನ್ನು ನಿಲ್ಲಿಸಿ, ಕಾರ್ಯವನ್ನು ನಿಲ್ಲಿಸಿ, ಕಾರ್ಯವನ್ನು ನಿಲ್ಲಿಸಿ, ಕಾರ್ಯವನ್ನು ನಿಲ್ಲಿಸಿ, ದೇಶದ ಏಳಿಗೆಗಾಗಿ ದುಡಿಯಿರಿ, ದೇಶದ ಏಳಿಗೆಗಾಗಿ ದುಡಿಯಿರಿ. ದೇಶದ ಏಳಿಗೆಯು ನಮ್ಮ ಹಕ್ಕು, ದೇಶದ ಏಳಿಗೆಯು ನಮ್ಮ ಹಕ್ಕು, ದೇಶದ ಏಳಿಗೆಯು ನಮ್ಮ ಹಕ್ಕು, ದೇಶದ ಏಳಿಗೆಯು ನಮ್ಮ ಹಕ್ಕು. ನಮ್ಮ ಧರ್ಮದ ಸೊತ್ತನ್ನು, ನಮ್ಮ ಧರ್ಮದ ಸೊತ್ತನ್ನು ಕಾಪಾಡುವುದು ನಮ್ಮಯ ಹಕ್ಕು, ಕಾಪಾಡುವುದು ನಮ್ಮಯ ಹಕ್ಕು, ಕಾಪಾಡುವುದು ನಮ್ಮಯ ಹಕ್ಕು. ಕಾಪಾಡುವುದು ನಮ್ಮಯ ಹಕ್ಕು. ಒಟ್ಟಾಗೋಣ ಸಹೋದರರೇ, ಒಟ್ಟಾಗೋಣ ಸಹೋದರರೇ, ಒಟ್ಟಾಗೋಣ ಸಹೋದರರೇ, ಒಟ್ಟಾಗೋಣ ಸಹೋದರರೇ. ಧರ್ಮವ ವಿಭಜಿಸುವುದಕ್ಕೆ, ಧರ್ಮವ ವಿಭಜಿಸುವುದಕ್ಕೆ ಹಾಕೋಣ ವಿರಾಮ, ಹಾಕೋಣ ವಿರಾಮ, ಹಾಕೋಣ ವಿರಾಮ. ಹಾಕೋಣ ವಿರಾಮ. ಅಲ್ಲಾಹನಿಗೆ ಮೀಸಲು ಭೂಮಿ, ಅಲ್ಲಾಹನಿಗೆ ಮೀಸಲು ಭೂಮಿ, ಅಲ್ಲಾಹನಿಗೆ ಮೀಸಲು ಭೂಮಿ, ಅಲ್ಲಾಹನಿಗೆ ಮೀಸಲು ಭೂಮಿ. ಧಾರ್ಮಿಕ ಕಾರ್ಯಕ್ಕೆ ಮೀಸಲು, ಧಾರ್ಮಿಕ ಕಾರ್ಯಕ್ಕೆ ಮೀಸಲು, ಧಾರ್ಮಿಕ ಕಾರ್ಯಕ್ಕೆ ಮೀಸಲು. ಧಾರ್ಮಿಕ ಕಾರ್ಯಕ್ಕೆ ಮೀಸಲು. ಅಧಿಕಾರ ದರ್ಪದಿಂದ ಮೆರೆಯದಿರಿ, ಅಧಿಕಾರ ದರ್ಪದಿಂದ ಮೆರೆಯದಿರಿ, ಅಧಿಕಾರ ದರ್ಪದಿಂದ ಮೆರೆಯದಿರಿ. ಅಧಿಕಾರ ದರ್ಪದಿಂದ ಮೆರೆಯದಿರಿ. ದೇಶವನ್ನು ಶಾಂತಿಯ ದೂತವಾಗಿ, ದೇಶವನ್ನು ಶಾಂತಿಯ ದೂತವಾಗಿ, ಎಲ್ಲವನ್ನು ಖಾಸಗೀಕರಣಗೊಳಿಸಿ, ಎಲ್ಲವನ್ನ ಖಾಸಗೀಕರಣ, ವಕ್ಫ್ ಆಸ್ತಿಯನ್ನು ಮುಗಿಸದಿರಿ, ವಕ್ಫ್ ಆಸ್ತಿಯನ್ನು ಮುಗಿಸದಿರಿ. ವಕ್ಫ್ ಆಸ್ತಿಯ ಹಸ್ತಕ್ಷೇಪ ಯಾರಿಗಿಲ್ಲ, ಮಾಡುವ ಅಧಿಕಾರ ಯಾರಿಗೂ ಇಲ್ಲ, ಮಾಡುವ ಅಧಿಕಾರ ಹಣ ಹೆಸರಲ್ಲಿ ವಕ್ಫ್ ಮಾಡಿದ ಅಲ್ಲಾಹನ ಹೆಸರಲ್ಲಿ ಯಾರಿಗೂ ಪಾಲಿಲ್ಲ. ನೆಲಮಿನ ಹೇಳಿಕೆಗಾಗಿ ಬಳಸುವ ಸೊತ್ತು ಅದು. ಯಾವ ಸರ್ಕಾರವು ಅಸ್ಥಿರಗೊಳಿಸದಿರಿ, ಯಾವ ಸರ್ಕಾರವು ಅಸ್ಥಿರಗೊಳಿಸದಿರಿ, ಯಾವ ಸರ್ಕಾರವು ಅಸ್ಥಿರಗೊಳಿಸದಿರಿ, ಗೊಳಿಸದಿರಿ, ಆಸ್ತಿ ಅಸ್ಥಿರಗೊಳಿಸದಿರಿ. ವಕ್ಫ್ ಆಸ್ತಿ ಶಬ್ದವನ್ನು ಆಲಿಸುತ್ತಿರುವ ಎಲ್ಲ ನನ್ನ ಪ್ರೀತಿಯ ಗೆಳೆಯರೇ, ಇತರ ಧರ್ಮದ ಎಲ್ಲ ಬಾಂಧವರಿಗೂ ಕೂಡ ಪ್ರಥಮವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಕೋಳೂರು ಮೊಹಿಯುದ್ದೀನ್ ಜುಮಾ ಮಸ್ಜಿದ್ ಇದರ ಅಧೀನದಲ್ಲಿ ನಡೆಯುತ್ತಿರುವಂತಹ ಅಸಂವಿಧಾನಿಕ ವಕ್ಫ್ ತಿದ್ದುಪಡಿ ಮಸೂದೆ ಕಾಯ್ದೆಯ ವಿರುದ್ಧ ನಡೆಯುವಂತಹ ಬೃಹತ್ ಪ್ರತಿಭಟನೆ. ಈ ಪ್ರತಿಭಟನೆಯಲ್ಲಿ ಕೇಂದ್ರ ಸಮಿತಿಯು ಪಾಸ್ ಮಾಡಿದ, ಅದಲ್ಲದಿದ್ದರೆ ಎಲ್ಲ ರೀತಿಯಲ್ಲೂ ಕೂಡ ಪಾಸ್ ಮಾಡಲು ಬೇಕಾಗಿ ಆಲೋಚನೆಗಳನ್ನು ಮಾಡುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು, ವಕ್ಫ್ ಸಂಬಂಧಿತ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದಿಡಲು ಬಯಸ್ತಾ ಇದ್ದೇನೆ. ಗೆಳೆಯರೇ, ವಕ್ಫ್ ಎಂದರೇನು? ಈ ವಕ್ಫ್ ಬಿಲ್ ಪಾಸ್ ಮಾಡುವಾಗ ಭಾರತ ದೇಶದಲ್ಲಿರುವ ಮುಸಲ್ಮಾನರು ಅನುಭವಿಸುತ್ತಿರುವಂತಹ ದುಷ್ಪರಿಣಾಮಗಳು, ಅದರಿಂದುಂಟಾಗುವ ದುಷ್ಪರಿಣಾಮಗಳು, ಅದೇ ರೀತಿ ಅವರಿಗುಂಟಾಗುವಂತಹ ಅನ್ಯಾಯಗಳು ಯಾವುದೆಲ್ಲ ಎಂಬುದರ ಕೆಲವೊಂದು ತುಣುಕು ನೋಟಗಳನ್ನು ಮಾತ್ರ ನಿಮ್ಮ ಮುಂದಿಡುತ್ತಾ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಪ್ರಥಮವಾಗಿ, ವಕ್ಫ್ ಎಂದರೇನು? ಈ ವಕ್ಫ್ ಎಂದರೇನು ಎಂಬುದರ ಬಗ್ಗೆ ಅತ್ಯಂತ ಗಹನವಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾದಂತಹ ಒಂದು ವಿಷಯವಾಗಿದೆ. ನಮಗೆ ಗೊತ್ತಿರಬಹುದು, ಒಬ್ಬ ಮುಸ್ಲಿಂ ವ್ಯಕ್ತಿಯು ತನ್ನ ಆಸ್ತಿಯನ್ನು ಶಾಶ್ವತವಾಗಿ ಧಾರ್ಮಿಕ ದತ್ತಿ ಅಥವಾ ಸಾಮಾಜಿಕ ಒಳಿತಿಗಾಗಿ
ಸಮರ್ಪಿಸುವಂತಹ ಒಂದು ಕ್ರಿಯೆಯಾಗಿದೆ ವಕ್ಫ್. ಈ ವಕ್ಫ್ ಆಸ್ತಿಯ ಮಾಲೀಕತ್ವವು ವ್ಯಕ್ತಿಯಿಂದ ಅಲ್ಲಾಹನಿಗೆ, ವ್ಯಕ್ತಿಯಿಂದ ದೇವರಿಗೆ ವರ್ಗಾವಣೆಯಾಗುತ್ತದೆ ಹೊರತು ಯಾವುದೇ ಒಂದು ಸಂಘಟನೆಗೂ, ಯಾವುದೇ ಒಂದು ರಾಜಕೀಯ ಪಕ್ಷಗಳಿಗೂ ಕೂಡ ಇದು ವರ್ಗಾವಣೆಯಾಗುವುದಿಲ್ಲ ಎಂಬ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ. ಈ ವಕ್ಫಿನ ಮೂಲ ಉದ್ದೇಶವೇನು? ಇಸ್ಲಾಮಿನ ಸಾಮಾಜಿಕ ನ್ಯಾಯದ ತತ್ವವನ್ನು ಪ್ರತಿಬಿಂಬಿಸುವುದಾಗಿದೆ ಈ ವಕ್ಫಿನ ಮೂಲ ಉದ್ದೇಶ. ವಕ್ಫ್ ಎಂಬುದು ಶ್ರೀಮಂತರು ತಮ್ಮ ಸೊತ್ತನ್ನು ಬಡವರಿಗಾಗಿ, ಧಾರ್ಮಿಕ ಸಂಸ್ಥೆಗಳಿಗಾಗಿ, ಅದೇ ರೀತಿಯಲ್ಲಿ ಸಮುದಾಯದ ಅಗತ್ಯಗಳಿಗಾಗಿ ಸಮರ್ಪಿಸುವ ಒಂದು ಮಾರ್ಗವಾಗಿದೆ. ಅದಲ್ಲದಿದ್ದರೆ ಸಮರ್ಪಿಸುವುದಾಗಿದೆ ವಕ್ಫ್ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಪ್ರೀತಿಯ ಗೆಳೆಯರೇ, ಈ ವಕ್ಫ್ ಎಂಬುದು ಇದರ ಇತಿಹಾಸ ಕೇವಲ 100-200 ವರ್ಷಗಳಲ್ಲ, ಹೊರತು 1400 ವರ್ಷಗಳ ಮುಂದೆ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಕಾಲದಲ್ಲಿಯೇ ಸಮಾಜದ ಒಳಿತಿಗಾಗಿ ಸಂಪತ್ತನ್ನು ಸಮರ್ಪಿಸುವಂತಹ ಮಾದರಿಯಾಗಿ ಇದು ಪ್ರಾರಂಭವಾಗಿತ್ತು. ಪ್ರಸಿದ್ಧವಾದ ಒಂದು ಉದಾಹರಣೆಯಾಗಿದೆ ಇಸ್ಲಾಮಿಕ್ ರಿಪಬ್ಲಿಕ್ನ 2ನೇ ಖಲೀಫರಾದ ಉಮರ್ ಬಿನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ತನ್ನಲ್ಲಿರುವಂತಹ ಸೊತ್ತನ್ನು ಖೈಬರ್ನಲ್ಲಿ ತಮ್ಮ ಭೂಮಿಯನ್ನು ವಕ್ಫ್ ಆಗಿ ಘೋಷಿಸಿದಂತಹ ಒಂದು ಸಂದರ್ಭ. ಆ ಭೂಮಿ, ಅದರ ಆದಾಯವನ್ನು ಬಡವರಿಗಾಗಿ, ಅದೇ ರೀತಿಯಲ್ಲಿ ಅಲ್ಲಿರುವ ಪ್ರಯಾಣಿಕರಿಗಾಗಿ, ಮುಸಾಫಿರುಗಳಿಗಾಗಿ ಮತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಅದನ್ನು ಬಳಸಲಾಯಿತು. ಈ ರೀತಿಯಲ್ಲಿ ವಕ್ಫ್ ಆಸ್ತಿಯನ್ನು ತಲೆಮಾರುಗಳಿಂದ ಮುಸ್ಲಿಂ ಸಮುದಾಯವು ಅವರ ಸೊತ್ತುಗಳನ್ನು ಈ ಸಮುದಾಯದ ಏಳಿಗೆಗಾಗಿ, ಈ ಸಮುದಾಯದ ಉನ್ನತಿಗಾಗಿ, ಈ ಸಮುದಾಯದ ಸಾಂಸ್ಕೃತಿಕ, ಶೈಕ್ಷಣಿಕ, ಆರ್ಥಿಕ ಎಲ್ಲ ರೀತಿಯಲ್ಲೂ ಕೂಡ ಬರುವಂತಹ ಸಮುದಾಯದ ಪೀಳಿಗೆಗೆ ಬೇಕಾಗಿ ಅವರು ಅದನ್ನು ವಕ್ಫ್ ಸೊತ್ತುಗಳಾಗಿ ಈ ಸಮುದಾಯದ ಮುಂದೆ ಹದಿಯಾ ಮಾಡಿರುವಾಗ ಅದನ್ನು ದೋಚಲು ಯಾವುದೇ ರಾಜಕೀಯ ಕುತಂತ್ರಗಳು ಕೂಡ, ಯಾವ ರಾಜಕೀಯ ಷಡ್ಯಂತ್ರಗಳು ಕೂಡ ನಮ್ಮ ಮುಂದೆ ನಡೆಯುವುದಿಲ್ಲ. ಈ ಸಮುದಾಯದ ಮುಂದೆ, ಮುಸ್ಲಿಂ ಸಮುದಾಯದ ಮುಂದೆ ನಡೆಯುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ನಾವು ತಿಳಿಸ್ತಾ ಇದ್ದೇವೆ. ನನ್ನ ಪ್ರೀತಿಯ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ಧರ್ಮದವರಿಂದಿಗೂ ಕೂಡ ನನಗೆ ಹೇಳಲಿಕ್ಕಿರುವುದು, ಈ ವಕ್ಫ್ ಆಸ್ತಿಯು ಕಾಲಾಂತರಗಳಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಆ ಕಾಲದಿಂದ ಹಿಡಿದು ನಂತರ ಇಸ್ಲಾಮಿಕ್ ವಕ್ಫ್ನ ವ್ಯವಸ್ಥೆಯು ಉಮಯ್ಯದ್, ಅಬ್ಬಾಸಿದ್ ಮತ್ತು ಒಟ್ಟೋಮನ್ ಸಾಮ್ರಾಜ್ಯಗಳಲ್ಲಿ ಸಾಂಸ್ಥಿಕ ರೂಪವನ್ನು ಪಡೆಯಿತು. ಮುಗಿಯಲಿಲ್ಲ. ನಂತರ ಭಾರತದಲ್ಲಿ ಇಸ್ಲಾಮಿಕ್ ವಕ್ಫ್ನ ಪರಿಕಲ್ಪನೆಯು 12ನೇ ಶತಮಾನದಲ್ಲಿ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಗಮನದೊಂದಿಗೆ ಅದು ಪರಿಚಯವಾಯಿತು. ಮುಗಿಯಲಿಲ್ಲ. ಅದರ ನಂತರ 800 ವರ್ಷಗಳ ಕಾಲ ಮೊಘಲ್ ರಾಜರು ಈ ಭಾರತ ದೇಶವನ್ನು ಆಳ್ವಿಕೆಯನ್ನು ಮಾಡಿದ್ದಾರೆ. ಈ ಮೊಘಲ್ ರಾಜರು ಆಳ್ವಿಕೆಯನ್ನು ಮಾಡಿದ ಆ ಆಡಳಿತ ವ್ಯವಸ್ಥೆಯಲ್ಲಿ ಅವರು ಹಲವಾರು ಮಸೀದಿಗಳು, ಮದ್ರಸಾಗಳು, ಸೂಫಿ ಧಾರ್ಮಿಕ ಕೇಂದ್ರಗಳು ಮತ್ತು ಸಾರ್ವಜನಿಕ ಒಳಿತಿಗಾಗಿ ಹಲವಾರು ವಕ್ಫ್ ಸೊತ್ತುಗಳನ್ನು ವ್ಯಾಪಕವಾಗಿ ಅವರಿಲ್ಲಿ ನಮಗೆ ಒದಗಿಸಿದ್ದಾರೆ, ನಮಗೆ ನೀಡಿದ್ದಾರೆ. ಈ ರೀತಿಯಲ್ಲಿ ವಕ್ಫ್ ಸೊತ್ತುಗಳನ್ನು ತಲೆಮಾರುಗಳಿಂದ ರಾಜರುಗಳು, ಹಲವಾರು ಶ್ರೀಮಂತ ಮುಸ್ಲಿಂ ನಾಯಕರು ಇಲ್ಲಿ ವಕ್ಫ್ ಸೊತ್ತುಗಳನ್ನು ನಮಗೆ ಮೀಸಲಿಟ್ಟಾಗ ಅದನ್ನು ಕದಿಯಲು, ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ಕಬಳಿಸಲು ತಾವು ಮುಂದೆ ಬರುವುದಾದರೆ ಈ ಮುಸ್ಲಿಂ ಸಮುದಾಯ ಇದು ಕಾವೂರು ಪರಿಸರದಲ್ಲಿ, ಕೂಳೂರು ಪರಿಸರದಲ್ಲಿ, ರಾಜ್ಯದಲ್ಲಿ ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ದೆಹಲಿಯ ಪಾರ್ಲಿಮೆಂಟಿನ ಮುಂದೆ ಡೆಲ್ಲಿ ಚಲೋ ಕೂಡ ನಾವು ಮಾಡಲು ಸಿದ್ಧರಿದ್ದೇವೆ ಎಂಬ ಮಾತನ್ನು ತಮ್ಮೊಂದಿಗೆ ನಾನು ಘೋಷಿಸ್ತಾ ಇದ್ದೇನೆ. ನನ್ನ ಶಬ್ದವನ್ನು ಕೇಳಿಸುತ್ತಿರುವವರೊಂದಿಗೆ ಹೇಳುತ್ತಾ ಇರುವುದು, ಭಾರತದಲ್ಲಿರುವ ವಕ್ಫ್ನ ಆಸ್ತಿಗಳಷ್ಟು ಕೇವಲ 100-200 ಕೋಟಿ ಆಸ್ತಿ ಈ ರೀತಿಯಲ್ಲಿ ಇರುವುದಲ್ಲ ಹೊರತು 90 ಲಕ್ಷ ಕೋಟಿ ಬೆಳೆ ಬಾಳುವ ವಕ್ಫ್ ಆಸ್ತಿಯು ಈ ಭಾರತ ದೇಶದಲ್ಲಿ ವಕ್ಫ್ ಬೋರ್ಡಿನಲ್ಲಿದೆ. ನನ್ನ ಶಬ್ದವನ್ನು ಆಲಿಸುತ್ತಿರುವವರೊಂದಿಗೆ ಗಮನ ಹರಿಸಲೇಬೇಕಾಗಿ ಹೇಳಿಸ್ತಾ ಇದ್ದೇನೆ. ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರ 9.4 ಲಕ್ಷ ಎಕರೆ ಭೂಮಿ ವಕ್ಫ್ನ ಅಧೀನದಲ್ಲಿದೆ ಸಹೋದರರೇ. ಇದಕ್ಕೆ ಸರ್ಕಾರ ನೀಡಿದ ಬೆಲೆ 1.25 ಲಕ್ಷ ಕೋಟಿಯಾಗಿದೆ. ಓ ನನ್ನ ಗೆಳೆಯರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವವರೇ, ನಾವು ಅರ್ಥ ಮಾಡಬೇಕು, ಈ ಭಾರತ ದೇಶದಲ್ಲಿ ರೈಲ್ವೆ ಇಲಾಖೆಯನ್ನು ಬಿಟ್ಟರೆ, ಇಂಡಿಯನ್ ಆರ್ಮಿಯನ್ನು ಬಿಟ್ಟರೆ, ಅದರ ನಂತರ ಅತ್ಯಂತ ಹೆಚ್ಚು ಭೂಮಿಯನ್ನು ಮ್ಯಾನೇಜ್ ಮಾಡುವಂತಹ ಒಂದು ಬೋರ್ಡ್ ಇದ್ದರೆ ಅದು ವಕ್ಫ್ ಬೋರ್ಡ್ ಮಾತ್ರವಾಗಿದೆ. ನನ್ನ ಶಬ್ದವನ್ನು ಆಲಿಸುತ್ತಿರುವ ಎಲ್ಲ ಧರ್ಮದವರೊಂದಿಗೂ ಕೂಡ ನನಗೆ ಹೇಳಕ್ಕಿರುವುದು, ಇದು ಯಾವುದೇ ಒಂದು ಸರ್ಕಾರ ಮುಸ್ಲಿಮರಿಗೆ ನೀಡಿದ ಭೂಮಿ ಅಲ್ಲ. ಅದಲ್ಲದಿದ್ದರೆ ಅಲ್ಪಸಂಖ್ಯಾತರ ಏಳಿಗೆಗಾಗಿ, ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಯಾವುದೇ ಒಂದು ಸರ್ಕಾರವು, ಯಾವುದೇ ಒಬ್ಬ ವ್ಯಕ್ತಿ
ನೀಡಿದಂತಹ ಭೂಮಿ ಎಲ್ಲ, ಯಾವುದೇ ಸರ್ಕಾರ ನೀಡಿದ ಭೂಮಿ ಅಲ್ಲ ಇದು. ಹೊರತು ಮುಸ್ಲಿಂ ರಾಜರುಗಳು, ಮುಸ್ಲಿಂ ಸಮುದಾಯದ ಶ್ರೀಮಂತರು ಅವರ ಸ್ವಂತ ಸೊತ್ತನ್ನು ಧಾರ್ಮಿಕ ವಿಧಿವಿಧಾನಗಳಿಗೆ ಅನುಸರಿಸಿ ವಕ್ಫ್ ಮಾಡಿದ ಭೂಮಿಯಾಗಿದೆ ಈ ವಕ್ಫ್ ಸೊತ್ತು. ಅದನ್ನು ಯಾರೂ ಕೂಡ ಕಬಳಿಸಲು ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರದ ಬಿಲ್ ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಎಂಬ 1995 ಈ ಬಿಲ್ ಅನ್ನು ತಾವು ಮಂಡನೆ ಮಾಡಿ ಆ ಬಿಲ್ ಅನ್ನು ಪಾಸ್ ಮಾಡುವಾಗ ನನಗೆ ಹೇಳಲಿಕ್ಕೆ ಇರುವುದು, मैं कहना चाहता हूं मेरे भाइयों, ये बिल मुसलमानों से नफरत की बुनियाद पर वक्फ का कानून बनाने के लिए है और ये बिल, ये एक्ट मुसलमानों को मुसलमानों की मस्जिद को छीनने के लिए, मुसलमानों की मकबरा मजार को छीनने के लिए, मुसलमानों को कब्रिस्तानों को छीनने के लिए है ये कानून बना रहे हैं. ओ मेरे दोस्तों, ನೀವು ಅರ್ಥ ಮಾಡಬೇಕು, ಕೇಂದ್ರ ಸರ್ಕಾರವು ತೆಗೆದುಕೊಂಡ ಈ ಆಕ್ಟ್ ನಲ್ಲಿ ಅಲ್ಪಸಂಖ್ಯಾತರ ಮುಸಲ್ಮಾನರ ಹಕ್ಕುಗಳನ್ನು ಕಿತ್ತು ತೆಗೆದು ಅತಿ ಭೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಯಾವುದೆಲ್ಲ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಹಕ್ಕುಗಳನ್ನು ಅವರ ಯಾವ ರೀತಿಯಲ್ಲಿ ಕಬಳಿಸಲು ದಾಳಿ ಮಾಡಲು ಸಾಧ್ಯವಿದೆಯೋ ಆ ರೀತಿಯಲ್ಲೆಲ್ಲ ಕೇಂದ್ರ ಸರ್ಕಾರವು ಇಲ್ಲಿ ದಾಳಿ ಮಾಡುತ್ತಾ ಇದೆ. ಕೇವಲ ಕೇಂದ್ರ ಸರ್ಕಾರ ಈ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಸೊತ್ತುಗಳನ್ನು ಈ ರೀತಿಯಲ್ಲಿ ಮಾಡುವುದಾದರೆ ನಿಮ್ಮ ಉದ್ದೇಶ ಈ ವಕ್ಫ್ ಆಸ್ತಿಯನ್ನು ಡೆವಲಪ್ ಮಾಡುವುದಾದರೆ, ಮುಸ್ಲಿಂ ಸಮುದಾಯದ ಸಬಲೀಕರಣವಾದರೆ, ನನಗೆ ನಿಮ್ಮೊಂದಿಗೆ ಕೇಳಲಿಕ್ಕಿದೆ, ಕೇಂದ್ರ ಸರ್ಕಾರದೊಂದಿಗೆ ಕೇಳಲಿಕ್ಕಿದೆ, ಈ ಭಾರತ ದೇಶದಲ್ಲಿ 108 ಆಕ್ಟ್ ಅನ್ನು ಯಾಕೆ ನೀವು ತಿದ್ದುಪಡಿ ಮಾಡಿದ್ದು? 108 ಸ್ಪೆಷಲ್ ಪ್ರೊವಿಷನ್ ಆಸ್ ಟು ವ್ಯಾಕ್ಯೂ ವಕ್ಫ್ ಪ್ರಾಪರ್ಟೀಸ್ ಎಂಬ ಈ ಒಂದು ಆಕ್ಟ್ ಅನ್ನು ತಾವು ಯಾಕೆ ತಿದ್ದುಪಡಿ ಮಾಡಿದ್ದೀರಿ? ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡಾಗ ಇಲ್ಲಿನ ಭಾರತೀಯರು ಪಾಕಿಸ್ತಾನಕ್ಕೆ ಹೋದಾಗ ಸಾವಿರಾರು ಎಕರೆ ಜಾಗಗಳು, ಸಾವಿರಾರು ಎಕರೆ ಭೂಮಿಗಳು, ವ್ಯಾಕ್ಯೂ ಲ್ಯಾಂಡ್ಗಳಿವೆ. ಅದಕ್ಕೆ ಭಾರತ ಸಂವಿಧಾನಬದ್ಧವಾಗಿ ಆ ಲ್ಯಾಂಡ್ ಅನ್ನು ಉಪಯೋಗ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಆದರೆ ಅದನ್ನು ಸಂಪೂರ್ಣವಾಗಿ ಈ ಭಾರತ ದೇಶದ ಕೇಂದ್ರ ಸರ್ಕಾರವು ಎಲ್ಲಾ ರೀತಿಯಲ್ಲೂ ಕೂಡ ತಿರಸ್ಕಾರ ಮಾಡುವಂತಹ ಒಂದು ಆಕ್ಟ್ ಈ ಬಂದ ಹೊಸ ಬಿಲ್ಲಿನಲ್ಲಿದೆ. 108 ಆಕ್ಟ್ ಅನ್ನು ಸಂಪೂರ್ಣವಾಗಿಯೂ ಕೂಡ ನೀವನ್ನು ತಿದ್ದುಪಡಿ ಮಾಡಿದ್ದೀರಿ. ಅದು ಮಾತ್ರವಲ್ಲ, ಈ ವ್ಯಾಕ್ಯೂ ಲ್ಯಾಂಡ್ ನಲ್ಲಿ ಭಾರತ ದೇಶದಲ್ಲಿ ಪಂಜಾಬ್, ಕಾಶ್ಮೀರ, ಪಶ್ಚಿಮ ಬಂಗಾಳ, ತ್ರಿಪುರ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಹಲವಾರು ಸಾವಿರಾರು ಎಕರೆ ಭೂಮಿಗಳಿದೆ, ಸಾವಿರಾರು ಎಕರೆ ಜಮೀನುಗಳಿದೆ. 1999ರಲ್ಲಿ ನಮಗೆ ಗೊತ್ತಿದೆ ಸಯ್ಯದ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರ. ಆ ಸಂದರ್ಭದಲ್ಲಿ ವಕ್ಫ್ ಸೊತ್ತಿನಲ್ಲಿ ದೊಡ್ಡ ಒಂದು ವಿವಾದ ನಡೆಯಿತು. ಆ ವಿವಾದದಲ್ಲಿ, ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ಒಂದು ತೀರ್ಪು ಇತ್ತು, ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್. ಒಂದು ಬಾರಿ ವಕ್ಫ್ ಮಾಡಿದರೆ ಅದನ್ನು ಯಾರಿಂದಲೂ ಕೂಡ ಕಿತ್ತು ತೆಗೆಯಲು, ಯಾರಿಂದಲೂ ಕೂಡ ಕಬಳಿಸಲು ಸಾಧ್ಯವಿಲ್ಲ ಎಂಬ ಆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಮಾನ, ಸುಪ್ರೀಂ ಕೋರ್ಟ್ ನೀಡಿದ ಅವತ್ತಿನ ತೀರ್ಮಾನ, ಅದನ್ನು ನೀವು ಮರೆತು ಬಿಟ್ಟಿದ್ದೀರಿ. ಅದನ್ನು ನೀವು ಮರೆತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನೀಡಿದಂತಹ ಆ ಒಂದು ತೀರ್ಮಾನವನ್ನು ಮರೆತು ನೀವು ಯಾವ ರೀತಿಯಲ್ಲಿ ಈ ವಕ್ಫ್ ಸೊತ್ತನ್ನು ನೀವು ಕಬಳಿಸಲು ಮುಂದೆ ಬರುತ್ತಿದ್ದೀರಿ? ಕೇಂದ್ರ ಸರ್ಕಾರದ ನಾಯಕರೊಂದಿಗೆ ನನಗೆ ಹೇಳಲಿಕ್ಕಿರುವುದು, ಮುಂಬೈಯಲ್ಲಿರುವ ಅಂಬಾನಿಯ ಆ ಮನೆ ನಿಲ್ಲುವಂತಹ ಸೊತ್ತು ಅದು ವಕ್ಫ್ ಭೂಮಿಯಾಗಿದೆ. ಈ ಕರ್ನಾಟಕ ರಾಜ್ಯದ ವಿಧಾನಸೌಧ ಅದು ನಿಲ್ಲುತ್ತಿರುವುದು ಅದು ಮುಸ್ಲಿಮರ ವಕ್ಫ್ ಸೊತ್ತಿನಲ್ಲಾಗಿದೆ. ಈ ರೀತಿ ಹಲವಾರು ಕಡೆಗಳಲ್ಲಿ ಮುಸ್ಲಿಮರ ವಕ್ಫ್ ಸೊತ್ತಿನಲ್ಲಿ, ವಕ್ಫ್ ಭೂಮಿಯಲ್ಲಿ, ವಕ್ಫ್ ಆಸ್ತಿಯಲ್ಲಿ ಭಾರತ ಸರ್ಕಾರವು ಹಲವಾರು ಅಜೆಂಡಾಗಳನ್ನು ಮಾಡುತ್ತಿರುವಾಗ ನನ್ನ ಶಬ್ದವನ್ನು ಕೇಳುತ್ತಿರುವ, ನನ್ನ ಶಬ್ದವನ್ನು ಶ್ರವಿಸುತ್ತಿರುವ ಸರ್ವರೊಂದಿಗೆ ಹೇಳುತ್ತಿರುವುದು, ಪ್ರೀತಿಯ ಸಹೋದರರೇ, ನಾವು ಇದನ್ನು ವಿರೋಧಿಸುತ್ತಿರುವುದು ನೀವು ಆಲೋಚನೆ ಮಾಡಬಹುದು. ಯಾಕೆ ಈ ಮುಸ್ಲಿಂ ಸಮುದಾಯ ಈ ರೀತಿಯಲ್ಲಿ ಖಂಡನೆ ಮಾಡುತ್ತಿದೆ, ಈ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡುತ್ತಿದೆ, ಈ ರೀತಿಯಲ್ಲಿ ವಿರೋಧಗಳನ್ನು ಮಾಡುತ್ತಿದೆ? ಈ ವಿರೋಧ ಯಾವುದೇ ಒಮ್ಮೆಯೂ ಕೂಡ ನಮ್ಮ ವಿರೋಧ ಇದು ವ್ಯಕ್ತಿಪರವಾದ ವಿರೋಧವಲ್ಲ, ಹೊರತು ಇದು ಕಾನೂನಿನ ವಿರುದ್ಧವಾಗಿದೆ. ನಮ್ಮ ಹೋರಾಟ ಕಾನೂನಿನ ವಿರುದ್ಧ, ನಮ್ಮ ಹೋರಾಟ ಸಂವಿಧಾನದ ವಿರುದ್ಧ. ನನ್ನ ಪ್ರೀತಿಯ ಗೆಳೆಯರೇ, ಆರ್ಟಿಕಲ್ 25, 26, 27, 28ನಲ್ಲಿ ನಾವು ತಿಳಿದಿದ್ದೇವೆ. ಫಂಡಮೆಂಟಲ್ ರೈಟ್ಸ್ ನಲ್ಲಿ ನಮಗೆ ಗೊತ್ತಿದೆ, ಭಾರತದ ಯಾವುದೇ ಒಬ್ಬ ನಾಗರಿಕನಿಗೂ ಕೂಡ ಅವನದ್ದೇ ಆದ ಧಾರ್ಮಿಕ ಚೌಕಟ್ಟಿನಲ್ಲಿ ಬದುಕುವ, ಧಾರ್ಮಿಕ ಚೌಕಟ್ಟಿನಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಅವನು ಮೇಲೈಸಿ ಬದುಕಲು ಎಲ್ಲಾ ರೀತಿಯಲ್ಲೂ ಕೂಡ ಮುಸ್ಲಿಮನಿಗೆ ಇಲ್ಲಿ ಅಧಿಕಾರವಿದೆ. ಎಲ್ಲ ವಿಭಾಗದವರಿಗೂ ಕೂಡ ಅವರಿಗೆ ಅವರದ್ದೇ ಆದ ವಿಧಿವಿಧಾನಗಳಿದೆ. 1999ರ ಕಾಯಿದೆಯಲ್ಲಿ ಹೇಳುತ್ತಾ ಇದೆ, 1947 ಆಗಸ್ಟ್ 15ರ ಪೂರ್ವದಲ್ಲಿ ಮಸೀದಿಯಾಗಿ ಯಾವುದೇ ಒಂದು ಜಾಗವಿದ್ದರೆ ಅದು ಮಸೀದಿಯಾಗಿ
ಗಟ್ಟಿಯಾಗಿ ನೆಲೆ ನಿಲ್ಲಬೇಕು. ಹಿಂದೂಗಳ ದೈವಸ್ಥಾನವಾಗಿ ಯಾವುದೇ ಒಂದು ಜಾಗವಿದ್ದರೆ ಅದು ದೇವಸ್ಥಾನವಾಗಿ ಮುಂದುವರಿಯಬೇಕು. ಅದೇ ರೀತಿಯಲ್ಲಿ ಗುರುದ್ವಾರವಾಗಿ ಯಾವುದೇ ಒಂದು ಬಾಕಿ ಇದ್ದರೆ ಅದು ಗುರುದ್ವಾರವಾಗಿ ಮುಂದೆ ಹೋಗಬೇಕು. ಯಾವುದೇ ಕ್ರಿಸ್ಟಿಯಾನಿಗಳ ಚರ್ಚ್ಗಳು ಬಾಕಿ ಇದ್ದರೆ ಅದು ಚರ್ಚ್ಗಳಾಗಿ ಮುಂದೆ ಹೋಗಬೇಕು. ಈ ರೀತಿಯಲ್ಲಿ 1947 ಮುಂದೆ ಮುಂಚೆ ಪೂರ್ವ ಕಾಲದಲ್ಲಿ ಯಾವುದೆಲ್ಲ ವಿಧಿವಿಧಾನಗಳು ಇಲ್ಲಿ ಇದೆಯೋ ಅದೇ ರೀತಿಯಲ್ಲಿ ಮುಂದೆಯೂ ಕೂಡ ಹೋಗಬೇಕು ಎಂಬ ಆ ಒಂದು ತೀರ್ಮಾನವನ್ನು, ಆ ಒಂದು ಸಂವಿಧಾನಬದ್ಧವಾದ ತೀರ್ಮಾನವನ್ನು ತಾವು ತಳ್ಳಿ ಹಾಕುತ್ತಿದ್ದೀರಿ, ತಾವು ವಿರೋಧ ಮಾಡುತ್ತಿದ್ದೀರಿ. ನನ್ನ ಪ್ರೀತಿಯ ಹೋರಾಟ, ನನ್ನ ಶಬ್ದವನ್ನು ಆಲಿಸುತ್ತಿರುವ ತಮ್ಮಂದಿರ ನನಗೆ ಹೇಳಲಿಕ್ಕಿರುವುದು, ದುಶ್ಮನ್ ಮಜಾರ್ ಮಸ್ಜಿದ್ ಮಕ್ಬರಾ, ಮಜಾರ್ ಮಸ್ಜಿದ್ ಮಕ್ಬರಾ, ಕಬ್ರಿಸ್ತಾನ್ ಗಿರಾಯೆ ತೋ ಗಿರಾಯೆ, ಹಮ್ ಹಾಶಿಕೆ ರಸೂಲ್ ಬನಾಯೆಂಗೆ ಬಾರ್ ಬಾರ್. ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಕಟ್ಟುವೆವು ನಾವು ಹೊಸ ಬೀಡೊಂದನ್ನು, ಹೊಸ ನೆತ್ತರ ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾತೃಕನ ಮಾಟ ಮಸಲುವ ಮುನ್ನ, ಉತ್ಸಾಹ ಸಾಹಸದಿ ಉತ್ತುಂಗ ವೀಚಿಗಳ ಈ ಶುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು, ಕಟ್ಟುವೆವು ನಾವು ಹೊಸ ಬೀಡೊಂದನು. ನಾವು ಕಟ್ಟಬೇಕು ಸಂವಿಧಾನ ಪರವಾದ ಉತ್ತಮವಾದ ಒಂದು ನಾಡೊಂದನ್ನು, ನಾವು ಕಟ್ಟಬೇಕು ಸುಂದರವಾದ ಒಂದು ಬೀಡೊಂದನ್ನು. ಒಗ್ಗಟ್ಟಾಗಿ ನಾವೆಲ್ಲರೂ ಕೂಗಡ ಜಂಟಿಯಾಗಿ ಹಮ್ ಸಬ್ ಸಾತ್ ಮಿಲ್ಕರ್ ಇನ್ಶಾ ಅಲ್ಲಾ ಈ ಒಂದು ಪ್ರತಿಭಟನೆ, ಈ ಒಂದು ಹೋರಾಟ, ಈ ಒಂದು ಚಳವಳಿ ಇದು ಇಲ್ಲಿಗೆ ನೆಲೆ ನಿಲ್ಲುವುದಿಲ್ಲ. ಈ ಪ್ರತಿಭಟನೆ, ಈ ಚಳವಳಿ ಮುಂದಿನ ದಿನಗಳಲ್ಲಿ ಉಮರಾಗಳ ನಾಯಕತ್ವದಲ್ಲಿ ಡೆಲ್ಲಿಯ ಪಾರ್ಲಿಮೆಂಟಿನ ಮುಂದೆ ಈ ಎಲ್ಲ ಜನರು ಕೂಡ ಡೆಲ್ಲಿ ಚಲೋವನ್ನ ಮಾಡಲು ಸಿದ್ಧರಿದ್ದೇವೆ. ನಾವು ಎಂದಿಗೂ ಕೂಡ ಸಿದ್ಧರಿದ್ದೇವೆ, ನಾವು ಬಿಟ್ಟು ಕೊಡುವುದಿಲ್ಲ ಎಂಬ ಮಾತನ್ನ ತಮ್ಮೊಂದಿಗೆ ಹೇಳುತ್ತಾ ಮಾತಿಗೆ ವಿರಾಮ. ಜೈ ಹಿಂದ್, ವಂದೇ ಮಾತರಂ, ಅಸ್ಸಲಾಮು ಅಲೈಕುಂ. ತಾಜುದ್ದೀನ್ ಸಕಾಫಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಘೋಷಣೆ ಕೂಗುವಾಗ ಎಲ್ಲರೂ ತಮ್ಮ ಕೈಗಳನ್ನು ಮುಷ್ಟಿ ಹಿಡಿದು ಒಮ್ಮತದಿಂದ ಕೈ ಎತ್ತಿ ಘೋಷಣೆ ಕೂಗಬೇಕಾಗಿ ಕೇಳ್ತಾ ಇದ್ದೇವೆ. ಇಲ್ಲಿ ಉಪವಾಸ ಹಿಡಿದು ನಮ್ಮ ಹಕ್ಕನ್ನು ಕೇಳಲು ಇಲ್ಲಿ ನಾವೆಲ್ಲರೂ ನೆರೆದಿದ್ದೇವೆ. ಆದುದರಿಂದ ನಮ್ಮ ಧ್ವನಿ ನಮ್ಮ ಪಾರ್ಲಿಮೆಂಟ್ಗೆ ಕೇಳುವ ತನಕ ಎಲ್ಲರೂ ಎತ್ತಿದ ಧ್ವನಿಯಲ್ಲಿ ಮಾತಾಡಿ ಉಪವಾಸ ಹಿಡಿದಿದ್ದೇವೆ ಅಂತ ಹೇಳಿದರೆ, ನಮ್ಮ ಮೊನ್ನೆ ನಡೆದಂಥ ಸೋಮವಾರ ಬಕ್ರೀದಿನ ನಂತರ ಮಂಗಳವಾರದಿಂದ ಹಿಡಿದು 6 ದಿನಗಳ ಕಾಲ ಉಪವಾಸ ಇಡುವಂಥ ಒಂದು ಮುಸಲ್ಮಾನ್ ಸಮುದಾಯದಲ್ಲಿದೆ. ಅದನ್ನು ಉಪವಾಸವನ್ನು ಹಿಡಿದಂಥ ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಜನರಿಂದ ಐಕ್ಯವಾದ ಸಂಸದರೇ, ಜನರಿಂದ ಐಕ್ಯವಾದ ಸಂಸದರೇ, ಜನರಿಂದ ಐಕ್ಯವಾದ ಶಾಸಕರೇ, ಜನರಿಂದ ಐಕ್ಯವಾದ ಶಾಸಕರೇ, ದೇಶದ ಜನತೆಯನ್ನು ವಿಭಜಿಸುವ ಕಾರ್ಯವನ್ನು ನಿಲ್ಲಿಸಿ, ದೇಶದ ಏಳಿಗೆಗಾಗಿ ದುಡಿಯಿರಿ, ದೇಶದ ಏಳಿಗೆಗಾಗಿ ದುಡಿಯಿರಿ, ದೇಶದ ಏಳಿಗೆ ನಮ್ಮ ಹಕ್ಕು, ದೇಶದ ಏಳಿಗೆ ನಮ್ಮ ಹಕ್ಕು, ನಮ್ಮ ಧರ್ಮದ ಸೊತ್ತನ್ನು ಕಾಪಾಡುವುದು ನಮ್ಮಯ ಹಕ್ಕು, ಕಾಪಾಡುವುದು ನಮ್ಮಯ ಹಕ್ಕು. ಒಟ್ಟಾಗೋಣ ಸಹೋದರರೇ, ಒಟ್ಟಾಗೋಣ ಸಹೋದರರೇ, ಧರ್ಮವ ವಿಭಜಿಸುವುದಕ್ಕೆ ನವ ಸಮಾಜವ ಕಟ್ಟುತ್ತೇವೆ, ಮೆಟ್ಟುತ್ತೇವೆ, ಕೋಮುವಾದವ ಮೆಟ್ಟುತ್ತೇವೆ, ಜನರಿಂದ ಆಯ್ಕೆಯಾದ ಸಂಸದರೇ, ಜನರಿಂದ ಆಯ್ಕೆಯಾದ ಶಾಸಕರೇ, ದೇಶ ಜನತೆಯನ್ನು ವಿಭಜಿಸಬೇಡಿ, ದೇಶದ ಜನತೆಯನ್ನು ವಿಭಜಿಸಬೇಡಿ, ನಮ್ಮಯ ಧರ್ಮ ನಮ್ಮಯ ಹಕ್ಕು, ನಮ್ಮಯ ಹಕ್ಕು, ನಮ್ಮಯ ಸೊತ್ತು ನಮ್ಮಯ ಹಕ್ಕು, ವಿವಾದಿತ ಬಿಲ್ಲನ್ನು ಹಿಂಪಡೆಯಿರಿ, ವಿವಾದಿತ ಬಿಲ್ಲನ್ನು
ಬಿಲ್ಲನ್ನು ಹಿಂಪಡೆಯಿರಿ, ವಿವಾದಿತ ಬಿಲ್ಲನ್ನು ಹಿಂಪಡೆಯಿರಿ. ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ನಮ್ಮ ಹೋರಾಟಕ್ಕೆ ಜಿಂದಾಬಾದ್, ನಮ್ಮ ಹೋರಾಟಕ್ಕೆ ಜಿಂದಾಬಾದ್. ವಕ್ಫ್ ಆಸ್ತಿಯಲ್ಲಿ ಹಸ್ತಕ್ಷೇಪ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ಯಾರಿಗೂ ಇಲ್ಲ, ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಅಲ್ಲಾಹನ ಹೆಸರಲ್ಲಿ ವಕ್ಫ್ ಮಾಡಿದ, ಅಲ್ಲಾಹನ ಹೆಸರಲ್ಲಿ ವಕ್ಫ್ ಮಾಡಿದ ಸ್ವತ್ತಿನಲ್ಲಿ ಯಾರಿಗೂ ಪಾಲಿಲ್ಲ, ಸ್ವತ್ತಿನಲ್ಲಿ ಯಾರಿಗೂ ಪಾಲಿಲ್ಲ. ಮುಸ್ಲಿಮರು ದಾನವ ಮಾಡಿದ ಸೊತ್ತು, ಮುಸ್ಲಿಮರು ದಾನವ ಮಾಡಿದ ಸೊತ್ತು, ಇಸ್ಲಾಮಿನ ಏಳಿಗೆಗೆ ಬಳಸುವ ಸೊತ್ತು, ಇಸ್ಲಾಮಿನ ಏಳಿಗೆಗೆ ಬಳಸುವ ಸೊತ್ತು. ಈ ಸೊತ್ತಲ್ಲಿ ಪಾಲಿಲ್ಲ, ಈ ಸೊತ್ತಲ್ಲಿ ಪಾಲಿಲ್ಲ. ಯಾವ ಸರ್ಕಾರಕ್ಕೂ ಅಧಿಕಾರ ಇಲ್ಲ, ಯಾವ ಸರ್ಕಾರಕ್ಕೂ ಅಧಿಕಾರ ಇಲ್ಲ, ಯಾವ ಸರ್ಕಾರಕ್ಕೂ ಹಕ್ಕಿಲ್ಲ, ಯಾವ ಸರ್ಕಾರಕ್ಕೂ ಹಕ್ಕಿಲ್ಲ. ಎಲ್ಲವನ್ನು ಖಾಸಗೀಕರಣಗೊಳಿಸಿ, ಎಲ್ಲವನ್ನು ಖಾಸಗೀಕರಣಗೊಳಿಸಿ, ಮನ ಬಂದಂತೆ ಹಂಚಿಕೆ ಮಾಡಿ, ಮನ ಬಂದಂತೆ ಹಂಚಿಕೆ ಮಾಡಿ, ವಕ್ಫ್ ಆಸ್ತಿಯನ್ನು ಮಾಡಿಸದಿರಿ, ವಕ್ಫ್ ಆಸ್ತಿಯನ್ನು ಮಾಡಿಸದಿರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಮಸ್ತ ನಾಗರಿಕ ಬಾಂಧವರಿಗೆ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಂರಕ್ಷಣೆಯನ್ನು ನೀಡುತ್ತಿರುವ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಹೃದಯ ತುಂಬಿದ ಶುಭಕಾಮನೆಗಳನ್ನು ತಿಳಿಸುತ್ತಾ, ಅತ್ಯಂತ ಅನಿವಾರ್ಯವಾದ ಒಂದು ಸಂದರ್ಭದಲ್ಲಿ ಬೀದಿಗಿಳಿಯಬೇಕಾದ ಒಂದು ಪರಿಸ್ಥಿತಿ ಈ ಸಮುದಾಯಕ್ಕೆ ಉಂಟಾದ್ದರ ಪರಿಣಾಮವಾಗಿ ಉರಿ ಬಿಸಿಲನ್ನು ಲೆಕ್ಕಿಸದೆ, ಅದೇ ರೀತಿ ಹಲವು ಮಂದಿ ಉಪವಾಸವನ್ನು ಆಚರಿಸಿಕೊಂಡು ಅಥವಾ ರಂಜಾನಿನ ಬಳಿಕದ ಐಚ್ಛಿಕವಾದ 6 ದಿನಗಳ ಉಪವಾಸಗಳಲ್ಲಿ ನಾವಿರುವ ಈ ಸಂದರ್ಭದಲ್ಲಿ ಈ ಐಚ್ಛಿಕವಾದ ಉಪವಾಸವನ್ನು ಆಚರಿಸಿಕೊಂಡು ಉರಿ ಬಿಸಿಲನ್ನು ಲೆಕ್ಕಿಸದೆ ಶುಕ್ರವಾರದ ಜುಮಾ ನಮಾಜನ್ನು ಮುಗಿಸಿ ನೇರ ಬೀದಿಗೆ ಬಂದು ನಮ್ಮ ಹಕ್ಕುಗಳಿಗಾಗಿ ಇಲ್ಲಿ ಹೋರಾಟ ಮಾಡಬೇಕಾದ, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಾದ ಒಂದು ಪರಿಸ್ಥಿತಿ ನಮಗೆ ಸೃಷ್ಟಿಯಾಗಿದೆ. ಬಹುಶಃ ವಿಷಯ ಎಲ್ಲರಿಗೂ ಸ್ಪಷ್ಟವಾದಂತೆ, ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ನಾಯಕರು ಈ ಸಮುದಾಯದ ಸಿರಿವಂತರು, ಈ ಸಮುದಾಯದ ಪೂರ್ವಿಕ ರಾಜರುಗಳು, ಅವರು ಈ ಸಮಾಜಕ್ಕಾಗಿ ಇಲ್ಲಿಯ ಈ ಸಮುದಾಯದವರ ಮಸೀದಿಗಳಿಗಾಗಿ ಮದ್ರಸಾಗಳಿಗಾಗಿ ಅವರು ಅಂತ್ಯವಿಶ್ರಾಂತಿ ಹೊಂದಲು ಬೇಕಿರುವ ಕಬ್ರಸ್ಥಾನಿಗಳಿಗಾಗಿ ಅವರು ವಕಫ್ ಮಾಡಿದ ಅಥವಾ ತಮ್ಮ ಸ್ವಂತ ಸಂಪತ್ತಿನಿಂದ ಉದಾರವಾಗಿ ದೀನಿಗೋಸ್ಕರ ಸಮಾಜಕ್ಕೋಸ್ಕರ ಅವರು ದಾನ ಮಾಡಿದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಕ್ಫ್ ಸೊತ್ತುಗಳ ಮೇಲೆ ಕಣ್ಣಿಟ್ಟಿರುವ ಸರ್ಕಾರವು ಇಲ್ಲಿನ ಪ್ರತಿಯೊಂದನ್ನು ಒಂದರ ಬಳಿಕ ಒಂದರ ರೀತಿಯಲ್ಲಿ ನಮ್ಮ ಬಜಪೆಯ ವಿಮಾನ ನಿಲ್ದಾಣದಿಂದ ಹಿಡಿದು ಇಲ್ಲಿನ ಬಂದರುಗಳಿಂದ ಹಿಡಿದು ಇಲ್ಲಿನ ರಸ್ತೆಗಳನ್ನು ಎಲ್ಲವನ್ನು ಕಾರ್ಪೊರೇಟ್ ಶಕ್ತಿಗಳಿಗೆ ಒಂದರ ಬಳಿಕ ಮತ್ತೊಂದೆಂಬಂತೆ ಮಾರುತ್ತಾ ಎಲ್ಲ ಈ ರಾಷ್ಟ್ರದ ಅಭಿವೃದ್ಧಿಗಾಗಿ ಏನೂ ಮಾಡಲಾಗದವರು, ದೈನಂದಿನ ರೂಪಾಯಿಯ ಮೌಲ್ಯಗಳು ಕುಸಿಯುತ್ತಿರುವ, ಷೇರು ಮಾರುಕಟ್ಟೆಯಲ್ಲಿ ಎಲ್ಲ ರೀತಿಯಲ್ಲಿ ಕುಸಿತ ಕಾಣುತ್ತಿರುವ ಈ ಸಂದರ್ಭದಲ್ಲಿ ಈ ಸರ್ಕಾರವು ಕಟ್ಟಕಡೆಗೆ ಕಣ್ಣಿಟ್ಟದ್ದು ಮುಸ್ಲಿಂ ಸಮುದಾಯದ ಖಾಸಗಿ ಸೊತ್ತಾಗಿರುವ, ಅವರು ತಮ್ಮ ಧಾರ್ಮಿಕ ಆಚಾರಗಳಿಗೋಸ್ಕರ ಅವರ ಪೂರ್ವಿಕ ನಾಯಕರುಗಳು ದಾನವಾಗಿ ನೀಡಿದ ಸಂಪತ್ತಿನ ಮೇಲೆ ಕಣ್ಣಿಟ್ಟುಕೊಂಡು ಅದನ್ನು ಕಾರ್ಪೊರೇಟ್ ಶಕ್ತಿಗಳಿಗೆ ವಿತರಿಸುವ ಹುನ್ನಾರದಿಂದ ಅದನ್ನು ವಕ್ಫನ್ನು ಶಕ್ತಿಪಡಿಸುವ ನೆಪವನ್ನು ಮುಂದಿಟ್ಟುಕೊಂಡು ಅದರ ವಿರುದ್ಧ ವಕ್ಫಿಗೆ ತಿದ್ದುಪಡಿ ತಂದುಕೊಂಡು ಅದನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು ನಮಗೆಲ್ಲ ಗೊತ್ತಿದೆ. ನಮಗೆ ಇಲ್ಲಿ ಹೇಳಲಿಕ್ಕಿರುವುದು ಅತ್ಯಂತ ಬಲಿಷ್ಠವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ. ನಮಗೆ ನ್ಯಾಯಾಂಗದಲ್ಲಿ ಯಾವಾಗಲೂ ವಿಶ್ವಾಸ ಇದೆ. ಇನ್ಶಾ ಅಲ್ಲಾ ನಮ್ಮ ಹಕ್ಕುಗಳನ್ನು ನಾವು ಮರಳಿ ಪಡೆಯುತ್ತೇವೆ. ಯಾರಿಂದಲೂ ಕೂಡ ನಮ್ಮ ಹಕ್ಕುಗಳನ್ನು ಕಸಿಯಲು ಸಾಧ್ಯವಿಲ್ಲ. ನ್ಯಾಯಾಂಗದ ಮೂಲಕ, ನ್ಯಾಯಯುತವಾದ ಹೋರಾಟದ ಮೂಲಕ ನಾವದನ್ನು ಪಡೆದೇ ಸಿದ್ಧ ಎಂಬುದನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಘೋಷಿಸುತ್ತೇವೆ. ಪವಿತ್ರ ರಂಜಾನಿನ ಆ ಹಾಡು ಹಗಲಲ್ಲಿ ಉರಿ ಬಿಸಿಲಲ್ಲಿ ನಮ್ಮ ವಿದ್ವಾಂಸರು 70 ವಯಸ್ಸು ದಾಟಿದ ಕಾಜಿವರ್ಯರುಗಳಿಂದ ಹಿಡಿದು ದೊಡ್ಡ ದೊಡ್ಡ ವಿದ್ವಾಂಸರು ಮಂಗಳೂರಿನ ರಾಜಬೀದಿಯಲ್ಲಿ ಅವರು 1 ತಿಂಗಳ ಮುಂಚೆ ಈ ಪ್ರತಿಭಟನೆಯ ಕಿಡಿಯನ್ನು ಹಚ್ಚಿದ್ದರು. ಇನ್ಶಾ ಅಲ್ಲಾ ಇನ್ನು ಪ್ರತಿ ಮೊಹಲ್ಲಾಗಳಲ್ಲಿ ಮುಸ್ಲಿಂ ಸಮಾಜವು ಬೀದಿಗಿಳಿಯಲಿಕ್ಕಿದೆ, ಪ್ರತಿಭಟನೆ ಮಾಡಲಿಕ್ಕಿದೆ, ನ್ಯಾಯಯುತವಾದ ಹೋರಾಟವನ್ನು ಮಾಡುತ್ತಾ ನಮಗೆ ಲಭಿಸಬೇಕಾದ ನಮ್ಮ ಅವಕಾಶ
ಅವಕಾಶವನ್ನು, ನಮಗೆ ಯಾರ ಔದಾರ್ಯದ ಅಗತ್ಯವಿಲ್ಲ, ಯಾರ ಸಹಾಯದ ಅಗತ್ಯವಿಲ್ಲ. ನಮಗೆ ನ್ಯಾಯಯುತವಾದ ನಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕೋಸ್ಕರ ಖಂಡಿತವಾಗಿಯೂ ಜೀವದ ಪಣವನ್ನು ಒಡ್ಡಿಕೊಂಡಾದರೂ ನಾವದನ್ನು ಪಡೆದೇ ತೀರುತ್ತೇವೆ ಎಂಬುದನ್ನು ನಮಗೆ ಗೌರವಾನ್ವಿತ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ನಮಗೆ ಈ ತ್ಯಾಗದ ಬಹಳಷ್ಟು ದೀರ್ಘವಾದ ಒಂದು ಇತಿಹಾಸ ನಮ್ಮಲ್ಲಿ ಇದೆ. ಇನ್ಶಾ ಅಲ್ಲಾ ವಿಶುದ್ಧವಾದ ರಂಜಾನಿನ ಮೂಲಕ ಈ ಸಮುದಾಯದ ತ್ಯಾಗ, ಈ ಸಮುದಾಯದ ಎದೆಗಾರಿಕೆ ಎಂತಹುದು ಎಂಬುದು ಎಲ್ಲರೂ ತಿಳಿದಿದ್ದೀರುತ್ತಾರೆ. ಅಥವಾ ಉರಿ ಬಿಸಿಲಿನಲ್ಲಿ ಸುಮಾರು 14ರಿಂದ 15 ಗಂಟೆಗಳವರೆಗೆ ಒಂದು ತೊಟ್ಟು ನೀರನ್ನು ಕುಡಿಯದೆ, ಒಂದು ಅಲ್ಪವೂ ಕೂಡ ಆಹಾರವನ್ನು ಸೇವಿಸದೆ ನಮಗೆ ತ್ಯಾಗದೊಂದಿಗೆ ಎಲ್ಲವನ್ನು ಸಹಿಸಿಕೊಳ್ಳಲು ಸಾಧ್ಯವಿದೆ. ಇನ್ಶಾ ಅಲ್ಲಾ ಈ ವಿಷಯದಲ್ಲೂ ವಕ್ಫಿನ ನಮ್ಮ ಆಸ್ತಿಗಳು ಅದನ್ನು ಕಬಳಿಸಲು ಹೊರಟಿರುವ ಸರ್ಕಾರದ ವಿರುದ್ಧ ಸೆಟೆದದ್ದು ಅದನ್ನು ಮರಳಿ ಪಡೆಯುವವರೆಗೂ ನಾವು ಒಂದಿಂಚು ಕೂಡ ಕದಲುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಮುದಾಯ ಬಾಂಧವರೊಂದಿಗೆ ಹೇಳಲಿಕ್ಕಿರುವುದು, ನಮ್ಮ ನಾಯಕರು ನಮಗಾಗಿ, ನಮ್ಮ ಮಸೀದಿಗಳಿಗಾಗಿ ಇಲ್ಲಿ ಅವರು ದಾನ ಮಾಡಿದ ವಕ್ಫ್ ಸೊತ್ತುಗಳು, ಆ ಸೊತ್ತುಗಳಲ್ಲಿ ಇಲ್ಲಿ ಇತರ ಧರ್ಮೀಯರು, ಮುಜರಾಯಿ ಇಲಾಖೆಯಲ್ಲಿ ಕೇವಲ ಹಿಂದೂಗಳು ಮಾತ್ರ ಅದರ ಸದಸ್ಯರಾಗಿ ಇದ್ದರೆ, ಅಥವಾ ಕ್ರೈಸ್ತ ಮಂಡಳಿಯಲ್ಲಿ ಕ್ರೈಸ್ತರು ಮಾತ್ರವಿದ್ದರೆ, ಇಲ್ಲಿ ವಕ್ಫ್ನಲ್ಲಿ ಇತರ ಧರ್ಮೀಯರನ್ನು ಕೂಡ ವಕ್ಫ್ ಬೋರ್ಡಿನಲ್ಲಿ ಸೇರಿಸುವ ಮೂಲಕ, ಅದೇ ರೀತಿ ಇಲ್ಲಿ ವಕ್ಫ್ ಬೋರ್ಡಿಗೆ ಯಾವುದೇ ರೀತಿಯ ಪ್ರಸಕ್ತತೆ ಇಲ್ಲದ ರೀತಿಯಲ್ಲಿ DC ಅವರ ಮೂಲಕ ಯಾವುದಾದರೂ ವ್ಯಾಜ್ಯಗಳುಂಟಾದರೆ DC ಅವರು ತೀರ್ಮಾನ ನೀಡುವ ರೂಪದಲ್ಲಿ ವಕ್ಫ್ ಆಸ್ತಿಗಳನ್ನು ಕಸಿಯುವ ಉದ್ದೇಶದೊಂದಿಗೆ ಯಾರಾದರೂ ಈ ಸಮುದಾಯದ ವಿರುದ್ಧ ಇಲ್ಲಿ ಸೆಟೆದೇಳಲು ಇಳಿದಿದ್ದರೆ ನಾವು ಯಾವತ್ತೂ ಕೂಡ ವಿಚಲಿತರಾಗುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇವೆ. ಬಹಳ ದುಃಖವಾಗ್ತಾ ಇದೆ. ನಾವು ಓಟು ಕೊಟ್ಟು ನಾವು ನಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ರಾಷ್ಟ್ರದ ಅಭಿವೃದ್ಧಿಯನ್ನು ಉದ್ದೇಶವಾಗಿಟ್ಟುಕೊಂಡು ನಾವು ಚುನಾಯಿಸಿ ಸಂಸತ್ತಿಗೆ ಆಯ್ಕೆ ಮಾಡಿ ಕಳುಹಿಸಿಕೊಟ್ಟ ನಮ್ಮ ಪ್ರತಿನಿಧಿಗಳು ಅವರು ನಮಗಾಗಿ ದುಡಿಯುವುದು ಬಿಡಿ, ಇಲ್ಲಿನ ಈ ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡುವುದು ಬಿಡಿ, ಕಟ್ಟ ಕಡೆಗೆ ಈ ಸಮಾಜವನ್ನು ಅವರು ಸ್ವಂತ ದುಡಿದು ಅವರು ಬೆವರು ಹರಿಸಿ ಬದುಕುವ ಒಂದು ಅವಕಾಶವನ್ನು ಕೂಡ ಕೊಡದೆ, ಏನಾದರೊಂದು ವಿಷಯದಲ್ಲಿ ಸದಾ ಈ ಸಮಾಜ ಭೀತಿಯ ನೆರಳಲ್ಲಿ ಬದುಕುತ್ತಿರಬೇಕು. ಈ ಸಮಾಜ ಯಾವತ್ತೂ ಕೂಡ ಆತಂಕದಲ್ಲಿ ಬದುಕಬೇಕು ಎಂಬ ಉದ್ದೇಶವಿಟ್ಟುಕೊಂಡು ಈ ಸಮಾಜ ಸ್ವಾವಲಂಬಿಗಳಾಗಬಾರದು, ಇವರ ಅಭಿವೃದ್ಧಿ ಹೊಂದಬಾರದು ಎಂಬ ನಿಟ್ಟಿನಲ್ಲಿ ಒಂದೊಂದೇ ತಗಾದೆಗಳನ್ನು ಎತ್ತಿಕೊಂಡು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿಯುತ್ತಾ ಇಲ್ಲಿ ನಮಗೆ ಬದುಕುವ ಹಕ್ಕನ್ನು, ಇಲ್ಲದ ಕಾನೂನುಗಳನ್ನೆಲ್ಲ ತಂದುಕೊಂಡು ನಮ್ಮ ಬದುಕುವ ಹಕ್ಕನ್ನು ಕಸಿಯುತ್ತಾ ಕಟ್ಟ ಕಡೆಗೆ ಈ ಸಮಾಜದ ಅಲ್ಲಾಹನ ಆಸ್ತಿ ಅಥವಾ ಸರ್ಕಾರ ಮಾತ್ರ ಅಲ್ಲ, ಒಬ್ಬ ಮುಸ್ಲಿಮನಾದ ವ್ಯಕ್ತಿ ಕೂಡ ಈ ವಕ್ಫ್ ಆಸ್ತಿಗೆ ಕೈ ಹಾಕುವುದಾದರೆ ಆ ಮುಸ್ಲಿಮನನ್ನು ಕೂಡ ನಾವು ಅನುಮತಿಸುವುದಿಲ್ಲ. ಹೀಗಿರುವಾಗ ನಮ್ಮ ಅಲ್ಲಾಹನಿಗಾಗಿ ನಾವು ದಾನವಾಗಿ ನೀಡಿದ ಕೋಟ್ಯಾಂತರ ರೂಪಾಯಿಯ ವಕ್ಫ್ ಆಸ್ತಿಯಲ್ಲಿ ಕಣ್ಣಿಟ್ಟಿರುವ ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಿತ್ಯ ನಿರಂತರವಾಗಲಿಕ್ಕಿದೆ. ಸುಪ್ರೀಂ ಕೋರ್ಟಿನಲ್ಲಿ ನಮಗೆ ಅಚಲವಾದ ವಿಶ್ವಾಸವಿದೆ. ಒಮ್ಮೆ ವಕ್ಫ್ ಆಗಿ ಘೋಷಣೆಯಾದದ್ದು, ಸರ್ಕಾರವು ವಕ್ಫ್ ಆಸ್ತಿಗಳಾಗಿ ಒಪ್ಪಿದ್ದು, ಅದು ಇನ್ನೊಮ್ಮೆ ಅದು ಸರ್ಕಾರಕ್ಕೆ ಅದನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ, ಅಥವಾ ಅದು ವಕ್ಫ್ ಆಸ್ತಿ ಅಲ್ಲ ಎಂದು ಘೋಷಿಸಲು ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ನಮಗೆ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಈ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ಎಂಬ ರೀತಿಯಲ್ಲಿ ಕೂಳೂರು ಮುಹಿಯುದ್ದೀನ್ ಜುಮಾ ಮಸೀದಿಯ ನೇತೃತ್ವದಲ್ಲಿ ಸುಮಾರು 12 ಮೊಹಲ್ಲಾಗಳ ಸಮಾಜ ಬಾಂಧವರು ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಅಬ್ಬಾಸ್ ಹಾಜಿ ಅವರ ನೇತೃತ್ವದಲ್ಲಿ ಈ ಕಾವೂರಿನ ಈ ಪಟ್ಟಣದಲ್ಲಿ ನಾವೆಲ್ಲ ನಮ್ಮ ಧ್ವನಿಗಳಿಗಾಗಿ ಇಲ್ಲಿ ನಾವು ಶಬ್ದವನ್ನು ಎತ್ತುತ್ತಾ ಇದ್ದೇವೆ. ಇನ್ಶಾ ಅಲ್ಲಾ ಈ ಮುಂಚಿನ ಭಾಷಣಗಾರರೆಲ್ಲ ಹೇಳಿದಂತೆ ದೆಹಲಿಯವರೆಗೂ, ಪಾರ್ಲಿಮೆಂಟಿನವರೆಗೂ ನಮ್ಮ ಶಬ್ದ ಅದು ಮುಂದುವರಿಯಲಿಕ್ಕಿದೆ. ನಮ್ಮ ಅವಕಾಶಗಳು ನಮಗೆ ಮರಳಿ ಲಭಿಸುವವರೆಗೆ ನಮ್ಮನ್ನು ಹಿಂಜರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಘೋಷಿಸುತ್ತಾ ಎಲ್ಲರಿಗೂ ಹೃದಯ ತುಂಬಿದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ತಿಳಿಸುತ್ತಾ ಮಾತಿಗೆ ವಿರಾಮ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಬಸೀರ್ ಮದನಿ ಕಾಮಿಲ್ ಇವರಿಗೆ ಅಭಿನಂದಿಸುತ್ತಾ, ಕೂಳೂರು ಮುಹಿಯುದ್ದೀನ್ ಜುಮಾ ಮಸೀದಿಯ ಮಾಜಿ ಅಧ್ಯಕ್ಷರಾದ KM ಶರೀಫ್ ರವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.
ಇತರ ನಾಗರಿಕರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಅದೇ ರೀತಿ ನಮ್ಮನ್ನು ಈ ಪುಣ್ಯ ದಿವಸವಾದ ಶುಕ್ರವಾರ ದಿವಸದ ಉರಿ ಬಿಸಿಲಿನಲ್ಲಿ ಬೀದಿಗೆ ಬಂದು ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯದ ನೇತಾರಗಳು, ಅದೇ ರೀತಿ ಎಲ್ಲ ಸಂಘಟನೆಗಳು ಒಂದಾಗಿ, ಮುಸ್ಲಿಂ ಸಮುದಾಯದ ನಾವುಗಳು ಒಂದಾಗಿ ಬಂದು ಇಂದು ಪದೇ ಪದೇ ನಮ್ಮನ್ನು ಒಟ್ಟಾಗಲು ಅವಕಾಶ ಮಾಡಿಕೊಡುವಂಥ ಕೇಂದ್ರ ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಯಾಕಂದರೆ ಯಾವುದೇ ಕಾರ್ಯಕ್ರಮವನ್ನು ದೇಶದ ಪ್ರಗತಿಗಾಗಿ, ದೇಶದ ಸುಂದರವಾದ ಒಂದು ಏಳಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ಪದೇ ಪದೇ ಮುಸ್ಲಿಂ ಸಮುದಾಯವನ್ನು ಗುರಿ ಇಟ್ಟುಕೊಂಡು ಈ ರೀತಿ ಸರ್ಕಾರವು ನಡೆಸ್ತಾ ಬರ್ತಾ ಇದೆ. ಸುಮಾರು ವಕ್ಫಿನಲ್ಲಿ 8.7 ಲಕ್ಷ ಸ್ವತ್ತುಗಳು, 9.4 ಲಕ್ಷ ಎಕರೆಯಷ್ಟು ಭೂಮಿಯು, ಅದೇ ರೀತಿ 1.2 ಲಕ್ಷ ಮೌಲ್ಯವುಳ್ಳಂಥದ್ದಾಗಿದೆ. ಇಷ್ಟೊಂದು ದುಬಾರಿ ಯುಕ್ತವಾದ ಈ ಸ್ವತ್ತುಗಳು ಇದು ಯಾರದೇ ರಾಜ ಮಹಾರಾಜರಿಂದ ಬಂದದ್ದಲ್ಲ. ಕಾರಣ ಹಲವು ಮಾಧ್ಯಮಗಳು ಇದನ್ನು ವಿಸ್ತರಿಸಿದೆ. ರಾಜ ಮಹಾರಾಜರುಗಳಿಂದ ಇದು ನಮ್ಮ ದೇಶದ ಭೂಮಿ, ಇದು ವಕ್ಫಾಗಿ ಮಾಡಿದ್ದಾರೆ ಎಂದು. ರಾಜರುಗಳು ಮಾಡಿದಂಥ ಭೂಮಿ ಅದು ಬ್ರಿಟಿಷರ ಕೈ ಸೇರಿದೆ. ಅದು ಎಲ್ಲಿಯೇ ಹೋಗಿದೆ ಎಂದು ಅದನ್ನು ಸರ್ಕಾರವು ತನಿಖೆ ಮಾಡುವ ಅವಕಾಶ ಎಲ್ಲಿದೆ? ಇದು ನಮ್ಮ ಪೂರ್ವಜರು, ಸಂಸಾರ ಇಲ್ಲದವರು, ಮಕ್ಕಳಿಲ್ಲದವರು, ಅದೇ ರೀತಿ ಶ್ರೀಮಂತರು, ಇದು ಸಮುದಾಯಕ್ಕೋಸ್ಕರ, ಇಸ್ಲಾಮಿಗೋಸ್ಕರ, ಸಬಲೀಕರಣಗೋಸ್ಕರ ದಾನ ಮಾಡಿದ ಸ್ವತ್ತಾಗಿದೆ. ನಾವು ಪ್ರತಿ ಜಮಾತಿನಲ್ಲೂ ಎಷ್ಟೆಲ್ಲ ಜಮಾತು ಈಗ ವಕ್ಫಿಗೆ ಸಂಬಂಧಪಟ್ಟದ್ದಿದೆ, ಪ್ರತಿ ಜಮಾತಿನಲ್ಲೂ ನಾವು ಕೊಡುವಂತಹ ತಿಂಗಳ ಮಾಸಿಕ ವಂತಿಗೆಯಲ್ಲಿ 7% ಇದು ಸರ್ಕಾರಕ್ಕೆ ತಲುಪುತ್ತೆ, ವಕ್ಫಿಗೆ ತಲುಪುತ್ತೆ. ಇದರಿಂದ ವಕ್ಫಿನ ಆಸ್ತಿ ದುಬಾರಿಯಾಗುತ್ತಾ ಮುಂದುವರಿಯುತ್ತಿದೆ. ನಮ್ಮ ಸ್ವತ್ತಿನ ಹಲವಾರು ಭೂಮಿಗಳು, ಪಂಚಾತಾರ, ಐಷಾರಾಮಿ ಕಟ್ಟಡಗಳು ಹಲವಾರು ವರ್ಷಗಳ ಮುಂಚೆ ಸಣ್ಣ ಪುಟ್ಟ ಬೆರಳಿಕೆಯ ಲಕ್ಷಾಂತರ ಬೆಲೆ ಬಾಳುವಂಥ ಬಾಡಿಗೆಯನ್ನು ಬಿಟ್ಟು ಕೇವಲ ಸಾವಿರಾರು ರೂಪಾಯಿಗಳಿಗೆ ಬಾಡಿಗೆದಾರರಾಗಿ ಈಗ ಪಡೆಯುತ್ತಾ ಇದ್ದೇವೆ. ಅದರ ಬಗ್ಗೆ ಯಾರೂ ಕಿಂಚಿತ್ತು ಯಾವ ಸರ್ಕಾರವೂ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಈ ಆಸ್ತಿನ ಎಲ್ಲ ಮೌಲ್ಯವನ್ನು ಕಾನೂನು ರೀತಿಯಲ್ಲಿ ಇದನ್ನು ಪಡೆದುಕೊಂಡರೆ ನಮಗೆ ಯಾವ ಸರ್ಕಾರದ ಔದಾರ್ಯವೂ ಬೇಕಾಗಿಲ್ಲ, ಎಲ್ಲಿಂದಲೂ ಬಜೆಟ್ನಲ್ಲಿ ಎಷ್ಟೇ ಕೋಟಿಯೂ ನಮಗೆ ಬೇಕಾಗಿಲ್ಲ. ಕಾರಣ ಇದರ ಆದಾಯವೇ ನಮ್ಮ ಸಮುದಾಯಕ್ಕೆ ಸಬಲೀಕರಣಕ್ಕೆ ಸಾಕಾಗುತ್ತೆ. ಇಂಥ ಒಂದು ಕೆಲಸಗಳ ಕಾರ್ಯ ನಡೆಯುತ್ತಾ ಇದೆ. ಮಾಧ್ಯಮಗಳು, ಕೆಲವು ಮಾಧ್ಯಮದ ಸಂಪಾದಕರು ನಿರೂಪಕರನ್ನು ಯಾವ ರೀತಿ ಆಯ್ಕೆ ಮಾಡುತ್ತಿದ್ದೆಂದರೆ, ಗಣಿತಶಾಸ್ತ್ರ ಗೊತ್ತಿಲ್ಲದಂತಹ ನಿರೂಪಕರನ್ನು ಮಾಧ್ಯಮದ ಸಂಪಾದಕರು ಆಯ್ಕೆ ಮಾಡುತ್ತಾರೆ. ಇದೊಂದು ಸಣ್ಣ ಉದಾಹರಣೆ ನಿಮಗೆ ಇಚ್ಛಿಸುತ್ತಿದ್ದೇನೆ. ಎಂದರೆ 9.4 ಲಕ್ಷ ಎಕರೆ ಇರುವ ಜಮೀನನ್ನು ಮಾಧ್ಯಮಗಳಲ್ಲಿ 9 ಲಕ್ಷ 4 ಚದರ ಕಿಲೋಮೀಟರ್ ಎಂದು ಪ್ರಸ್ತಾಪಿಸುತ್ತಿದ್ದಾರೆ. ಅಂದರೆ ಈ ಒಂದು ಸಣ್ಣ ವಿಚಾರ, ಗಣಿತಶಾಸ್ತ್ರ ಗೊತ್ತಿಲ್ಲದ ನಿರೂಪಕರನ್ನು ಈ ಚಾನೆಲ್ಗಳ ಸಂಪಾದಕರು ಯಾವ ರೀತಿ ಆಯ್ಕೆ ಮಾಡುತ್ತಿದ್ದಾರೆ, ಇದನ್ನು ನೋಡ್ತಿರುವ ನಾವು ಮೂರ್ಖರೇ, ಅವರನ್ನು ಆಯ್ಕೆ ಮಾಡ್ತಿರುವವರು ಮೂರ್ಖರೇ ಎಂದು ತಿಳಿಯದು. ಇದು ಮಾಧ್ಯಮಗಳು ದೇಶದ ಏಳಿಗೆಗಾಗಿ ಸರ್ಕಾರವು ಯಾವ ರೀತಿ ನಡೆಸ್ತಿದೆ ಎಂಬುದರ ಬಗ್ಗೆ ಜನರಿಗೆ ವಿಚಾರದಲ್ಲೂ ಜಾತಿ ವಿಚಾರದಲ್ಲೂ ಮಾಧ್ಯಮಗಳು ಕೆಲಸ ಮಾಡುತ್ತಿವೆ. ನಮ್ಮ ಕೇಂದ್ರ ಸರ್ಕಾರವು ಈಗ ಮಾಡುವಂಥ ಈ ಆ್ಯಕ್ಟ್ ಬಿಲ್ಲನ್ನು, ಇದರಲ್ಲಿ ಇನ್ನೂ ಒಂದು ಹೊಸದಾಗಿ ಏನು ಬರ್ತಾ ಇದೆ ಅಂದರೆ, ಯಾರಾದರೂ ಇನ್ನು ವಕ್ಫಿಗೆ ಭೂಮಿ ದಾನ ಮಾಡಬೇಕಾದರೆ 5 ವರ್ಷ ಆತ ಮುಸ್ಲಿಮನಾಗಿದ್ದಾನೆಂದು ತಿಳಿಸಬೇಕು ಎಂಬ ಕಾರಣ. 5 ವರ್ಷದಲ್ಲಿ ಯಾವ ರೀತಿ ಆತ ಇಸ್ಲಾಮಿನಲ್ಲಿ ಆಚರಿಸಿದ ಎಂದು ತಿಳಿಸಬೇಕು. ಅಂದರೆ ದಿನನಿತ್ಯ 5 ವರ್ಷದಲ್ಲಿ ಅವನು ಏನೇನು ಮಾಡಿದ್ದಾನೆ ಎಂಬುದನ್ನು, ಅಥವಾ ನಮಾಜ್ ಮಾಡುತ್ತಿದ್ದಾನೆ ಎಂಬುದನ್ನು ಯಾವ ರೀತಿ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಯಾವುದೇ ಕಾರಣಗಳಿಲ್ಲದೆ ಒಂದು ವಿವರಣೆಯನ್ನು ಹೇಳುತ್ತಿದೆ. ಅದೇ ರೀತಿ ಇದರ ಎಲ್ಲ ಉಸ್ತುವಾರಿಯನ್ನು ಜಿಲ್ಲಾಧಿಕಾರಿಗೆ ನೀಡುವಂಥ ಕೆಲಸಗಳು ನಡೆಯುತ್ತಿದೆ. ಇದರ ಉದ್ದೇಶ ಏನೆಂದರೆ,
ಕಾರ್ಪೊರೇಟರ್ಗಳಿಗೆ ವಕ್ಫಿನ ಎಲ್ಲ ಸ್ಥಳವನ್ನು ಅವರ ಮಡಿಲಿಗೆ ಹಂಚುವ ಒಂದು ಹುನ್ನಾರವಾಗಿದೆ. ಸೊ ಇಂಥ ಕಾರ್ಯಕ್ಕೆ ಕೈ ಹಾಕದೆ ದೇಶದ ಚುನಾವಣೆ ಬರುವಾಗ ಹಲವು ಧ್ವಜದಲ್ಲಿ, ಹಲವು ಚಿಹ್ನೆಗಳಲ್ಲಿ, ಹಲವು ಪಕ್ಷಗಳಲ್ಲಿ ನಾವು ಆಯ್ಕೆ ಆಗುತ್ತಾರೆ. ಆದರೆ ಸರ್ಕಾರವೆಂದು ಬಂದಾಗ ಈ ದೇಶದ ನಾಗರಿಕರನ್ನು ಒಳ್ಳೆಯ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ, ಒಂದೇ ರೀತಿಯಲ್ಲಿ ನೋಡುವಂಥ ಕಾರ್ಯವು ಮುಂದೆ ಆದರೂ ಆಗಲಿ. ನಮ್ಮನ್ನು ಒಳ್ಳೆಯ ನಾಗರಿಕರಾಗಿ ಜೀವಿಸಲು, ಒಳ್ಳೆಯ ನಾಗರಿಕರನ್ನಾಗಿ ಬದುಕಲು ಸರ್ಕಾರವು ಅವಕಾಶ ಅನುವು ಮಾಡಿಕೊಡಬೇಕೆಂದು ನಮ್ಮ ಕೂಳೂರು ಮೊಹಿದ್ದೀನ್ ಜುಮ್ಮಾ ಮಸ್ಜಿದಿನ ಇಂದು ನಾವು ಬೀದಿಯಲ್ಲಿ ಈ ಅಮೆಂಡ್ಮೆಂಟ್ ಬಿಲ್ಲಿಗೋಸ್ಕರ ನಾವು ನಿಂತ ಈ ನಮ್ಮ ಹೋರಾಟದಿಂದ ನಾನೊಂದು ಮುನ್ನುಡಿಯನ್ನು ಕೇಳ್ತಿದ್ದೇನೆ ಎಂದು ನಿಮ್ಮಲ್ಲಿ ಕೇಳ್ತಿದ್ದೇನೆ. ನನ್ನ ಈ ಸಣ್ಣ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತಿದ್ದೆ. ಅದೇ ರೀತಿ ಎಲ್ಲ ಇಲಾಖೆಯವರಿಗೂ ಇತರರಿಗೂ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂಥ KM ಶರೀಫ್ ಅವರಿಗೆ ಅಭಿನಂದಿಸುತ್ತಾ, ಅಲ್ ಫಾರೂಕ್ ಜುಮ್ಮಾ ಮಸೀದ್ ಶಾಂತಿನಗರ ಇದರ ಗೌರವಾನ್ವಿತ ಖತೀಬರಾದ ಇಬ್ರಾಹಿಂ ಬಾತಿಶಾ ಉಸ್ತಾದ್ರವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಆತ್ಮೀಯ ಬಂಧುಗಳೇ, ಕೇಂದ್ರ ಜುಮ್ಮಾ ಮಸ್ಜಿದ್ ಕೂಳೂರು ಇದರ ವತಿಯಿಂದ ನಡೆಸುತ್ತಾ ಇರುವಂತಹ ಈ ಒಂದು ಪ್ರತಿಭಟನಾ ವೇದಿಕೆಯಲ್ಲಿ ಪಾಲ್ಗೊಂಡಂತಹ ನಮ್ಮ ಎಲ್ಲ ಜಮಾತಿನ ಸಹೋದರರಿಗೂ ಅದೇ ರೀತಿ ಇತರ ಸಹೋದರ ಬಾಂಧವರಿಗೂ, ನಮ್ಮ ರಕ್ಷಣೆಗಾಗಿ ಬಂದಂತಹ ಪೊಲೀಸ್ ಇಲಾಖೆಯು ಮೊದಲನೇದಾಗಿ ಆತ್ಮೀಯವಾದ ಶುಭಾಶಯಗಳನ್ನು ಹೇಳುತ್ತಾ, ಪ್ರೀತಿಯ ಸಹೋದರರೇ, ಇದುವರೆಗೂ ನಾವು ಹೇಳಿದಂತಹ ವಿಚಾರವು ಮುಸಲ್ಮಾನರ ಅವಕಾಶವಾದಂತಹ ವಕ್ಫ್ ವಿಚಾರವನ್ನಾಗಿದೆ. ಯಾವತ್ತೂ ಕೂಡ ನಾವು ವಕ್ಫ್ ಸೊತ್ತನ್ನು ಸರಕಾರವು ನಮಗೆ ದೇಣಿಗೆಯಾಗಿ ನೀಡಬೇಕೆಂದು ನಾವು ಹೇಳುತ್ತಾ ಇಲ್ಲ, ಅಥವಾ ನಮಗೆ ನಿಮ್ಮ ಸರಕಾರದಿಂದ ಇರುವಂತಹ ಯಾವುದಾದರೊಂದು ನಿಧಿಯಿಂದ ಕೊಡಿ ಎಂದು ನಾವು ಯಾವತ್ತೂ ಕೂಡ ಹೇಳುತ್ತಾ ಇಲ್ಲ. ನಮ್ಮ ಅವಕಾಶ, ಮುಸಲ್ಮಾನರ ಅವಕಾಶ, ಮುಸಲ್ಮಾನರಿಗಾಗಿ ಮುಸಲ್ಮಾನರು ರಾಜರು ವಕ್ಫ್ ಮಾಡಿದಂತಹ, ದಾನ ಮಾಡಿದಂತಹ ಸೊತ್ತನ್ನಾಗಿದೆ ನಾವು ಅವಕಾಶವಾಗಿ ಕೇಳುತ್ತಾ ಇರೋದು. ಒಮ್ಮೆಯೂ ಕೂಡ ನಾವು ಯಾವತ್ತೂ ಕೂಡ ಯಾವುದೇ ಒಂದು ಧರ್ಮದ ವಿಚಾರವನ್ನು ಕೂಡ ಕಲ್ದಿರಿಸಲು ಬರುತ್ತಾ ಇಲ್ಲ. ಮುಸಲ್ಮಾನರ ಹಕ್ಕು, ಮುಸಲ್ಮಾನರಿಗೆ ಬೇಕಾಗಿ ನೀಡಿದಂತಹ ಸರಿಸುಮಾರು 800 ವರ್ಷಗಳ ಕಾಲ ಮುಸಲ್ಮಾನರು ಈ ಭಾರತವನ್ನು ಆಳ್ವಿಕೆ ಮಾಡಿ ಮುಸಲ್ಮಾನರಿಗಾಗಿ ನೀಡಿದಂತಹ ಈ ಸೊತ್ತನ್ನು ದಯವಿಟ್ಟು ಮುಸಲ್ಮಾನರಿಗಾಗಿ ಕೊಟ್ಟು ಬಿಡಿ. ಇಲ್ಲವಾದರೆ ಇದುವರೆ ನಾವು ಹೇಳಿದ ಹಾಗೆ ದಿಲ್ಲಿಯ ಎಲ್ಲ ಬಾಗಿಲುಗಳಲ್ಲಿಯೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡಲು ಸಿದ್ಧರಾಗಿದ್ದೇವೆ. ಪ್ರೀತಿಯ ಸಹೋದರರೇ, ಮಾನ್ಯ ಭಾರತದ ಪ್ರಧಾನಮಂತ್ರಿಗಳೇ, ಮಾನ್ಯ ಭಾರತದ ಗೃಹ ಮಂತ್ರಿಯವರೇ, ಮಾನ್ಯ ಭಾರತದ ವಿರೋಧ ಪಕ್ಷ ನಾಯಕರವರೇ, ನೀವು ಸಂಸತ್ ಭವನದಲ್ಲಿ ಕುಳಿತುಕೊಳ್ಳಬೇಕಾದರೆ ನಮ್ಮಂತಹ ಎಷ್ಟೋ ಪ್ರಜೆಗಳ ಚುನಾವಣೆಯಿಂದ ಮಾತ್ರ ನೀವು ಚುನಾಯಿತರಾಗಿದ್ದೀರಿ ಎಂಬ ಒಂದು ವಾಕ್ಯವನ್ನು ನೀವು ಮರೆಯದಿರಿ. ನೀವು ಚುನಾಯಿತರಾಗಿ ಎಷ್ಟೋ ಮುಸಲ್ಮಾನರು, ಎಷ್ಟೋ ಭಾರತೀಯ ಪ್ರಜೆಗಳಿಂದ ಮಾತ್ರವಾಗಿದ್ದೀರಿ ನೀವು ಸಂಸತ್ ಭವನದಲ್ಲಿ ಕುಳಿತಿರುವುದು. ಒಂದಿಷ್ಟು ಸಂವಿಧಾನದ ವಿಧಿವಿಧಾನಗಳನ್ನಾದರೂ ಕಲಿತು ಬೇಡವೇ ಸಂಸತ್ ಭವನದಲ್ಲಿ ಹೋಗಿ ಕುಳಿತುಕೊಳ್ಳಬೇಕಾದರೆ? ಅಥವಾ ರಾಷ್ಟ್ರಗೀತೆಯನ್ನಾದರೂ, ಕೇವಲ ನಾಡಗೀತೆಯನ್ನಾದರೂ ಕಲಿತು ಸಂಸತ್ ಭವನದ ಕುರ್ಚಿಯಲ್ಲಿ ಕೂತ್ಕೊಳ್ಳಬೇಕು ಎಂಬಂತಹ ಒಂದು ವಿಚಾರ ನಿಮ್ಮ ಮನದಲ್ಲಿ ಇಲ್ಲವಾದರೆ, ಪ್ರೀತಿಯ ಗೌರವಾನ್ವಿತ ನಾಯಕರೇ, ಗೌರವಾನ್ವಿತ ಪ್ರಧಾನಮಂತ್ರಿ ಗೃಹ ಮಂತ್ರಿಯವರೇ, ನಿಮ್ಮನ್ನು ಆ ಸಂಸತ್ ಭವನದಲ್ಲಿ ಕುಳಿತುಗೊಳಿಸಿದ್ದು ಕೇವಲ ಸಂಘಿಗಳಲ್ಲ ಎಂಬಂತಹ ವಾಕ್ಯಗಳನ್ನು ನೀವು ಮನದಟ್ಟು ಮಾಡಿಕೊಳ್ಳಬೇಕು. ಈ ಭಾರತದಲ್ಲಿರುವಂತಹ ಎಷ್ಟೋ ಪ್ರಜೆಗಳು ಇದು ಜಾತ್ಯತೀತ, ಇದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಎಂದು ನಾವೆಲ್ಲರೂ ಎಲ್ಲ ಸಮಯದಲ್ಲೂ ಕೂಡ ಹೇಳುತ್ತಾ ಇದ್ದೇವೆ.
ಇದು ಯಾವತ್ತೂ ಕೂಡ ಇನ್ನು ಎಂದಿಗೂ ಕೂಡ ಜಾತ್ಯತೀತ ರಾಷ್ಟ್ರವಾಗಿಯೂ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿಯೂ ಕೂಡ ನೆಲೆಗೊಳ್ಳಲಿದೆ. ಇಂದು ನಮ್ಮ ಮುಸಲ್ಮಾನರ ಹಕ್ಕಾದ ವಕ್ಫ್ ಅಥವಾ ಬೇರೆ ಯಾವುದೇ ಹಕ್ಕನ್ನಾದರೂ ನಾವು ಕಾನೂನಿನ ಪರವಾಗಿ, ನ್ಯಾಯಾಂಗದ ಪರವಾಗಿ ನಾವು ನಮ್ಮ ಹಕ್ಕನ್ನು ನಾವು ನಮ್ಮ ಪಾಲಿಗೆ ನಾವು ತೆಗೆದುಕೊಳ್ಳುತ್ತೇವೆ ಎಂಬುವಂತಹ ವಾಕ್ಯವನ್ನು ಈ ಮೂಲಕ ನಿಮ್ಮೊಂದಿಗೆ ಹೇಳುತ್ತಾ, ನನ್ನ ಪ್ರೀತಿಯ ಸಹೋದರ ಬಾಂಧವರೇ, ನಮಗೆ ಯಾವುದೇ ಒಂದು ಧರ್ಮದ ವಿರುದ್ಧ ಹೋರಾಟ ಮಾಡುವಂತಹ ಅಗತ್ಯವಿಲ್ಲ. ಯಾವುದೇ ಒಂದು ಪಕ್ಷದ ವಿರುದ್ಧ ಹೋರಾಟ ಮಾಡುವಂತಹ ಅಗತ್ಯವಿಲ್ಲ. ಅದು ಬಿಜೆಪಿ ಪಕ್ಷವಾಗಲಿ, ಕಾಂಗ್ರೆಸ್ ಪಕ್ಷವಾಗಲಿ, ಯಾವುದೇ ಪಕ್ಷದ ವಿರುದ್ಧ ಕೂಡ ನಮಗೆ ಹೋರಾಟ ಮಾಡುವಂತಹ ಒಂದು ಆಸೆ ನಮ್ಮಲ್ಲಿಲ್ಲ. ಆದರೆ ಬಿಜೆಪಿ ಪಕ್ಷದ ತತ್ವದ ವಿರುದ್ಧವಾಗಿದೆ ನಾವು ಹೋರಾಟ ಮಾಡುವುದು. ಮುಸಲ್ಮಾನರ ಅವಕಾಶವನ್ನು ಎಲ್ಲ ರೀತಿಯಲ್ಲೂ, ಇದಕ್ಕೂ ಮುಂಚೆ NRC ಅಂತಹ, CAA ಅಂತಹ, ಮುತ್ತಲಾಕ್ ಅಂತಹ ಎಲ್ಲ ವಿಚಾರಕ್ಕೂ ಕೂಡ ಕೈ ಹಾಕಿ ಮುಸಲ್ಮಾನರನ್ನು ಎರಡನೇ ದರ್ಜೆಯ ಜನರನ್ನಾಗಿ ಮಾಡಲು ಸರ್ಕಾರವು ಮುಂದಿಟ್ಟುತ್ತಾ ಬರುತ್ತಿರುವಂತಹ ಕಾಲನ್ನು ನಾವು ಇಲ್ಲದಾಗಿಸಲು ಭಾರತದ ಮುಸಲ್ಮಾನ್ ಒಕ್ಕೂಟ ಎಂದಿಗೂ ತಯಾರಾಗಿದೆ ಎಂದು ಈ ಮೂಲಕ ನಿಮ್ಮ ಹತ್ರ ಹೇಳುತ್ತಾ ನನಗೆ ಒಂದು ಚಿಕ್ಕ ಭಾಷಣವನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಂವಿಧಾನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂಥ ಇಬ್ರಾಹಿಂ ಬಾದಿಶಾ ಮುಸ್ಲಿಯಾರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಈಗ ಕೂಳೂರು ಕಾವೂರು ಒಕ್ಕೂಟದ ಅಧ್ಯಕ್ಷರಾದ ರಿಯಾಜ್ ಅವರು ಮಾತಾಡಬೇಕಾಗಿ ತಮ್ಮಲ್ಲಿ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಕೂಳೂರು ಕಾವೂರು ಒಕ್ಕೂಟದ ಅಧ್ಯಕ್ಷರಾದ ರಿಯಾಜ್ ಅವರಿಗೆ ಅಭಿನಂದನೆ ನೀಡುತ್ತಾ, ಕೂಳೂರು ಜಮಾತಿನ ಹೋರಾಟಕ್ಕೆ ಜಯವಾಗಲಿ. ಕೂಳೂರು ಜಮಾತಿನ ಹೋರಾಟಕ್ಕೆ ಜಯವಾಗಲಿ. ಜಯವಾಗಲಿ, 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 ಜಯವಾಗಲಿ. ಮುಸಲ್ಮಾನರ ಐಕ್ಯ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ವಿವಾದಿತ ವಕ್ಫ್ ಬಿಲ್ ಅನ್ನು ಪಾಸ್ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿವಾದಿತ ವಕ್ಫ್ ಬಿಲ್ ಅನ್ನು ಪಾಸ್ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿವಾದಿತ ವಕ್ಫ್ ಬಿಲ್ ಅನ್ನು ಪಾಸ್ ಮಾಡಿದ ಕೇಂದ್ರದ ನೀತಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕೂಳೂರು ಜಮಾತಿನ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಮುಸಲ್ಮಾನರ ಐಕ್ಯ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ರಣಾಂಗಣದಲ್ಲಿ ಹೋರಾಡಿ, ರಂಗದಲ್ಲಿ ಹೋರಾಡಿ ವೀರಾಧಿವೀರ ಮರಣವನ್ನಪ್ಪಿದ ಮೈಸೂರು ಹುಲಿಯ ಸಂತತಿ ನಾವು, ಮೈಸೂರು ಹುಲಿಯ ಸಂತತಿ ನಾವು. ಟಿಪ್ಪು ಸುಲ್ತಾನರ ಮಕ್ಕಳು ನಾವು, ಟಿಪ್ಪು ಸುಲ್ತಾನರ ಮಕ್ಕಳು ನಾವು. ನೇಣುಗಂಬಕ್ಕೆ ತಲೆಗೊಡುವಾಗ ಇಂಕ್ವಿಲಾಬ್ ಕರೆದವರೇ, ಇಂಕಿಲಾಬ್ ಕರೆದವರೇ. ಭಗತ್ ಸಿಂಗರ ಸಂತತಿ ನಾವು, ಭಗತ್ ಸಿಂಗರ ಸಂತತಿ ನಾವು. ಹೆದರುವುದುಂಟೆ ಬೆದರುವುದುಂಟೆ, ಹೆದರುವುದುಂಟೆ ಬೆದರುವುದುಂಟೆ. ನಿಮ್ಮಯ ಪಟ್ಟು ಸಂಸ್ಕೃತಿಗೆ, ನಿಮ್ಮಯ ಪಟ್ಟು ಸಂಸ್ಕೃತಿಗೆ, ನಿಮ್ಮಯ ಪಟ್ಟು ಸಂಸ್ಕೃತಿಗೆ, ನಿಮ್ಮಯ ಪಟ್ಟು ಸಂಸ್ಕೃತಿಗೆ ಉಳಿಸುತ್ತೇವೆ, 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 ಉಳಿಸುತ್ತೇವೆ. ಸ್ವತಂತ್ರ ಭಾರತ ಉಳಿಸುತ್ತೇವೆ, ಸ್ವತಂತ್ರ ಭಾರತ ಉಳಿಸುತ್ತೇವೆ. ಕಟ್ಟುತ್ತೇವೆ, 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 ಕಟ್ಟುತ್ತೇವೆ. ನವ ಸಮಾಜವ ಕಟ್ಟುತ್ತೇವೆ, ನವ ಸಮಾಜವ ಕಟ್ಟುತ್ತೇವೆ. ಮೆಟ್ಟುತ್ತೇವೆ, 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 ಮೆಟ್ಟುತ್ತೇವೆ. ಕೋಮುವಾದವ ಮೆಟ್ಟುತ್ತೇವೆ, ಕೋಮುವಾದವ ಮೆಟ್ಟುತ್ತೇವೆ. ಉಳಿಸುತ್ತೇವೆ, 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 ಉಳಿಸುತ್ತೇವೆ. ವಕ್ಫ್ ಆಸ್ತಿಯನ್ನು ಉಳಿಸುತ್ತೇವೆ, ವಕ್ಫ್ ಆಸ್ತಿಯನ್ನು ಉಳಿಸುತ್ತೇವೆ. ಕೂಳೂರು ಜಮಾತಿನ ಹೋರಾಟಕ್ಕೆ ಜಯವಾಗಲಿ.